इदानीं रणधुरन्धरनामकस्य ग्रन्थस्य परिचयं कारयति ಶ್ರೀಮಾನ್ ಸತ್ಯೇಶ್ ಬೆಳ್ಳೂರು ಮಹೋದಯः. ವೇದಿಕೆಯನ್ನು ಅಲಂಕರಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ ಹಾಗೂ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಹಿರಿಕಿರಿಯ ಚೇತನಗಳಿಗೆ ಮೊದಲಲ್ಲೇ ಸತ್ಯೇಶ್ ಬೆಳ್ಳೂರಿನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿರತಕ್ಕಂತಹ ದಿನೇಶ್ ಕಾಮತ್ರವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುತ್ತಾ ಇರೋದು ನನಗೊಂದು ಸುಕೃತ ಅಂತ ಭಾವಿಸಿದ್ದೇನೆ. ಗುರುಪ್ರಸಾದ್ ಭಟ್ ಅವರು ನನಗೆ ಪುಸ್ತಕವನ್ನು ಪರಿಚಯ ಮಾಡತಕ್ಕಂತಹ ಒಂದು ಕರ್ತವ್ಯವನ್ನು ಹೆಗಲಿಗೇರಿಸಿ ಅದಕ್ಕಾಗಿ 30 ನಿಮಿಷದ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸಹನೆ ವಜ್ರದ ಕವಚ ಅಂತ DVG ಅವರು ಹೇಳಿದರು. ಅಂತಹ ಒಂದು ವಜ್ರದ ಕವಚದ ಸಹನೆ ನಿಮ್ಮ ಜೊತೆ ಇನ್ನು 30 ನಿಮಿಷಗಳವರೆಗೆ ಇರಲಿ ಅಂತ ಭಿನ್ನವಿಸ್ಕೊಳ್ತಾ ಕೃತಿ ಪರಿಚಯಕ್ಕೆ ಬರ್ತೇನೆ. ಕೃತಿ ಪರಿಚಯಕ್ಕೆ ಮೊದಲು ಶಿವಾಜಿ ಮಹಾರಾಜರ ಕುರಿತಾದಂತಹ ನನ್ನ ಒಂದೆರಡು ಚಿಂತನೆಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ, ಅದಕ್ಕೆ ಪೂರಕವಾಗಿ ಕೃತಿಕಾರರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿ, ಈ ಕೃತಿಯಲ್ಲಿ ಏನಿದೆ ಈಗಾಗಲೇ ಗುರುಪ್ರಸಾದ್ ಭಟ್ರು ಬಹಳಷ್ಟು ಹೇಳಿದ್ದಾರೆ. ಹಾಗಾಗಿ ಆ ಎಲ್ಲ ವಿವರಗಳನ್ನು ಕೊಡುವ ಬದಲಿಗೆ ಈ ಕೃತಿಯ ಬಗ್ಗೆ ನನಗೇನು ಅನ್ನಿಸ್ತು ಅನ್ನತಕ್ಕಂತಹ ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಚರಿತ್ರೆಯಲ್ಲಿ ನಾವು ನೋಡ್ತು ಅಂತಂದರೆ ಅನೇಕ ಮಹಿಮರು ಬಂದು ಹೋಗ್ತಾರೆ ಅಂತ, ಕಾಲ ಕಾಲಕ್ಕೆ ಅನೇಕ ಮಹಿಮರು ಬಂದು ಹೋಗಿದ್ದಾರೆ ಅಂತ. ಇವರನ್ನು ನಾವು ವಿಶ್ಲೇಷಣೆ ಮಾಡೋದು ಹೇಗೆ? ನನಗನ್ಸುತ್ತೆ ಈ ಎಲ್ಲ ಮಹಿಮರನ್ನು ಕೂಡ 2 ಸ್ತರದಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದು ಅಂತ. ಮೊದಲನೇ ಸ್ತರ ಏನು? ಇಂಥ ಮಹಿಮರು ಚರಿತ್ರೆಯಲ್ಲಿ ಬಂದದ್ದರಿಂದ ಇದು ಆಯಿತು, ಇಂತಹವರು ಬಂದದ್ದರಿಂದ ಇದು ಆಯಿತು, ಇದು ಒಂದು. ಎರಡನೆಯ ಪಂಗಡದ ಒಂದಷ್ಟು ಜನ ಮಹಿಮರಿದ್ದಾರೆ. ಅವರನ್ನು ನಾವು ಈ ಪ್ರಶ್ನೆ ಕೇಳಿ ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಅವರನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಇಂತಹವರು ಬರದಿದ್ದರೆ ಏನಾಗ್ತಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಇಂಥವರು ಬಂದದ್ದರಿಂದ ಒಳಿತಾಯಿತು, ಇಂಥವರು ಬರದೇ ಇದ್ದಿದ್ದರಿಂದ ಒಳಿತಾಯಿತು ಅಲ್ಲ, ಇಂತಹವರು ಬರದೇ ಇದ್ದಿಂದ ಏನೆಲ್ಲ ಕೆಡಕಾಗ್ತಾ ಇತ್ತು ಅನ್ನತಕ್ಕಂತಹ ಒಂದು ಸ್ಥೂಲವಾದಂತಹ ಅರ್ಥವನ್ನು ನಾವು ಕಲ್ಪಿಸಿಕೊಂಡಾಗ ಈ ಎರಡೂ ಮಹಿಮರು ನಮಗೆ ಅರ್ಥ ಆಗ್ತಾರೆ ಅಂತ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಆಳ್ವಾರ್ಗಳು ಬಂದರು, ಪುರಂದರರು ಬಂದರು, ಕನಕರು ಬಂದರು, ಅವರ ಹಿಂದೆ ಸೂರದಾಸರು ಬಂದರು. ಹೀಗೆ ಅನೇಕರು ಭಕ್ತಿ ಮಾರ್ಗವನ್ನು ಮುಂದಿಟ್ಟುಕೊಂಡು ಈ ಒಂದು ಮಾರ್ಗದಲ್ಲಿ ಮೋಕ್ಷ ಸಾಧ್ಯ ಅನ್ನತಕ್ಕಂತಹ ಒಂದು ಉದಾತ್ತ ಚಿಂತನೆಯನ್ನು ಸಮಾಜಕ್ಕೆ ತಿಳಿಸಿಕೊಟ್ರು. ಅವರೆಲ್ಲ ಬಂದಿದ್ದರಿಂದ ಏನಾಯಿತು? ಭಕ್ತಿಪಥ ಅನ್ನೋದು ಪ್ರಬಲವಾಯಿತು. ಇದು ಬಹಳ ಮುಖ್ಯ. ನಂತರ 12ನೇ ಶತಮಾನದಲ್ಲಿ ಬಸವಣ್ಣವರು ಬರ್ತಾರೆ, 16ನೇ ಶತಮಾನದಲ್ಲಿ ಸರ್ವಜ್ಞ ಬರ್ತಾನೆ. ಇವರೆಲ್ಲ ಬಂದದ್ರಿಂದ ಇಡೀ ಸಮಾಜದಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಪ್ರಬಲವಾಯಿತು ಅಂತ. ಇವರು ಬಂದದ್ದರಿಂದ ಸಾಮಾಜಿಕ ಪ್ರಜ್ಞೆ ಅಂತ, ಆ ರೀತಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ತಾ ಸಾಗಬಹುದು ಅಂತ. ಪರಮ ಪೂಜ್ಯರಾದಂತಹ ಮಧ್ವಾಚಾರ್ಯರು ಬರ್ತಾರೆ, ಪರಮ ಪೂಜ್ಯರಾದಂತಹ ರಾಮಾನುಜಾಚಾರ್ಯರು ಬರ್ತಾರೆ. ಇವರು ಬಂದದ್ದರಿಂದ ಹಿಂದೆ ಇತ್ತು ಇರಲಿಲ್ಲ ಅದು ಪ್ರಶ್ನೆ ಅಲ್ಲ, ಆದರೆ ಇವರು ಬಂದದ್ದರಿಂದ ದ್ವೈತ ಹಾಗೂ ವಿಶಿಷ್ಟಾದ್ವೈತದ ಸಿದ್ಧಾಂತಗಳು ಜನರ ಮನಸ್ಸಿನಲ್ಲಿ ಮೂಡಿತು. ತನ್ನ ಮೂಲಕ ಆ ಚಿಂತನೆಯನ್ನು ಮುಂದುವರಿಸಿಕೊಂಡಂತಹ ಬಂದಂತಹ ದೊಡ್ಡ ಪಂಗಡಗಳೇ ಸೃಷ್ಟಿಯಾಯಿತು ಅನ್ನೋದು ಇದು ಬಹಳ ಮುಖ್ಯ, ಅವರು ಬಂದದ್ದರಿಂದ ಅಂತ. ಇದೇ ರೀತಿ ನಾವು ರಾಜರನ್ನು ನಾವು ವಿಶ್ಲೇಷಣೆ ಮಾಡ್ತಾ ಸಾಕ್ತು ಅಂತಂದ ಅಂದರೆ ನಾನು ಮಯೂರವರ್ಮನ ಬಗ್ಗೆ ಮಾತನಾಡಲೇಬೇಕು. ಒನ್ ಆಫ್ ಮೈ ಫೇವ್ರೇಟ್ಸ್, ಆಲ್ ಟೈಮ್ ಫೇವ್ರೇಟ್ಸ್ ಮಯೂರವರ್ಮ. ಏನಾಯಿತು? ದಯವಿಟ್ಟು ಮೊಬೈಲ್ ಸೈಲೆಂಟ್ ಮಾಡಿ ಅಥವಾ ಆಫ್ ಮಾಡಿ. ನಾನು ಮಾಡಿದ್ದೇನೆ, ಇಲ್ಲಿರುವ ಸಭಿಕರಿಗೂ ವಿನಂತಿ. ಮಯೂರವರ್ಮನ ಬಗ್ಗೆ ಮಾತನಾಡುವಾಗ ಅನೇಕರಿಗೆ ಮಯೂರವರ್ಮನ ಕಾಣಿಕೆ ಏನು ಅನ್ನೋದು ಗೊತ್ತಾಗಲ್ಲ ಅಂತ. ಮಯೂರವರ್ಮ ಆ ಕಾಲಘಟ್ಟಕ್ಕೆ ಕರ್ನಾಟಕದಲ್ಲಿ ಬಂದಿಲ್ಲ ಅಂದಿದ್ದರೆ ಕನ್ನಡ ಸಾಮ್ರಾಜ್ಯದ ಉದಯವಾಗ್ತಾ ಇರಲಿಲ್ಲ. ಈಸ್ ದ ಫಸ್ಟ್ ಒನ್ ಟು ಸ್ಟಾರ್ಟ್ ದ ಕನ್ನಡ ಸಾಮ್ರಾಜ್ಯ ಅಂತ. ಹಾಗಾಗಿ ಮಯೂರವರ್ಮನ ಇನ್ನೊಂದು ಅದ್ಭುತವಾದಂತಹ ವಿಶೇಷತೆ ಏನು, ಸಿನ್ಸ್ ಈಸ್ ಮೈ ಫೇವ್ರೇಟ್, ಇದಕ್ಕೆ ಸ್ವಲ್ಪ ಸೇರಿಸಿ ಮಾತನಾಡೋದಾಯಿತು ಅಂತಂದರೆ ನಾವೆಲ್ಲ ಚಾಣಕ್ಯನ ವಿಷಯವನ್ನು ಕೇಳಿದ್ದೀವಿ. ನಂದರಿಂದ ಅವಮಾನಿತಗೊಳ್ತಾನೆ ಚಾಣಕ್ಯ. ನಂತರ ನಂದರನ್ನು ಸೋಲಿಸಬೇಕು ಅಂತ ಪಣ ತೊಟ್ಟು ಹೊರಟಾಗ ಆ ದಾರಿಯಲ್ಲಿ ಅವನು ನಡೆಯೋದಕ್ಕೆ ಅವನಿಗೆ ಸಹಾಯ ಮಾಡಿದ್ದು ಚಂದ್ರಗುಪ್ತ. ಚಂದ್ರಗುಪ್ತನಿಲ್ಲದಿದ್ದರೆ ಚಾಣಕ್ಯ ಏನಾಗ್ತಿತ್ತು? ಚಾಣಕ್ಯನಿಲ್ಲದಿದ್ದರೆ ಚಂದ್ರಗುಪ್ತ ಎಲ್ಲಿದ್ದ? ಈ ಒಂದು ಪ್ರಶ್ನೆಯನ್ನು ನಾವು ಕೇಳ್ಬೋದು. ಆದರೆ ಮಯೂರವರ್ಮನ ಒಂದು ವಿಶೇಷ ಏನಪ್ಪ ಅಂತಂದರೆ ಪಲ್ಲವರಿಂದ ಅವಮಾನಿತಗೊಳ್ತಾನೆ. ಅದೇ ರೀತಿ ಅವನು ಚಂದ್ರಗುಪ್ತನನ್ನು ಹುಡುಕೊಂಡು ಹೋಗಲ್ಲ. ಅಲ್ಲಿಯವರೆಗೂ ವೇದಶಾಸ್ತ್ರದಲ್ಲಿ ತೊಡಗಿದ್ದಂತಹ ಒಬ್ಬ ಬ್ರಾಹ್ಮಣ ವಟು
ದರ್ಬೆಯನ್ನು ಹಿಡಿದಿದ್ದಂಥ ಕೈಯಲ್ಲಿ ದರ್ಬೆಯನ್ನು ಕೆಳಗಾಕಿ ಖಡ್ಗವನ್ನು ಹಿಡಿತಾನೆ, ವಿಂಧ್ಯಕ್ಕೆ ಬಂದು ಒಂದು ಸೈನ್ಯವನ್ನು ಕಟ್ತಾನೆ, ತಾನೇ ಶಸ್ತ್ರಾಭ್ಯಾಸ ಮಾಡ್ತಾನೆ, ಪಲ್ಲವರನ್ನು ಸದೆಬಡೆದು ಮೊಟ್ಟ ಮೊದಲ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಮಯೂರವರ್ಮ ಇಲ್ದಿದ್ದಿದ್ರೆ ನಾವುಗಳು ಹಾಡುಗಳೇ ಇರ್ತಿರ್ಲಿಲ್ವಲ್ರಿ ಇವತ್ತಿನ ಕಾಲದಲ್ಲಿ. ನಾವು ಎಷ್ಟೆಷ್ಟು ಒಳ್ಳೊಳ್ಳೆ ಹಾಡುಗಳು ಹಾಡ್ತೀವಲ್ವ, ಆ ಹಾಡುಗಳೆಲ್ಲ ಅವನಿಂದಲೇ ಬಂದಿದ್ದು ಅಂತ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಬೇರಿ ನಾವಾದೆವೆನ್ನಿ, ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ, ಯಾದವ ಬಲ್ಲಾಳ ವಿಜಯನಗರ ವೀರರ. ಈ ಹಾಡೆಲ್ಲಿರ್ತಿತ್ತು ಮಯೂರವರ್ಮ ಇಲ್ಲದೆ ಇದ್ದಿದ್ರೆ ಅಂತ. ಮಯೂರವರ್ಮ ಬಂದದ್ದ ನಂತರ ಹೊಯ್ಸಳರು, ಚಾಳುಕ್ಯರು, ನಂತರ ವಿಜಯನಗರ ಸಾಮ್ರಾಜ್ಯ, ಅದನಂತರ ಒಡೆಯರು, ಇವೆರಡರ ಮಧ್ಯದಲ್ಲಿ ನಾಡಪ್ರಭು ಕೆಂಪೇಗೌಡರು ಒಂದು ಅದ್ಭುತವಾದಂತಹ ಪರಂಪರೆಯನ್ನು ಮಯೂರವರ್ಮ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಮಯೂರವರ್ಮ ಬಂದದ್ದರಿಂದ ಕನ್ನಡ ಸಾಮ್ರಾಜ್ಯದ ಶುರುವಾಯಿತು. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಮಯೂರವರ್ಮನಿಗೆ ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕಲ್ಪಿಸಿಕೊಡ್ತೀವಿ ಅಂತ. ಇವೆಲ್ಲವೂ ಕೂಡ ಒಂದು ಬಳಗವಾಯಿತು. ಇನ್ನೊಂದು ಬಳಗ ಬಹಳ ಮುಖ್ಯವಾದದ್ದು. ಇವರು ಬರದೇ ಇದ್ದಿದ್ರೆ ಏನಾಗ್ತಿತ್ತು? ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ನಾವು ಮೊದಲು ನೋಡಬೇಕಾಗಿದ್ದು ಚರಿತ್ರೆಯಲ್ಲಿ ಪರಮ ಪೂಜ್ಯರಾದಂತಹ ಶಂಕರಾಚಾರ್ಯರು. ಅವರು ಬರದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಎಲ್ಲರೂ ಹೇಳ್ತಾರೆ ಮಿಕ್ಕ ಯತಿಗಳ ಹಾಗೆ ಕೂಡ ಅವರು ಬಂದದ್ದು ಅದ್ವೈತವನ್ನು ಮುಂದಿಡಕ್ಕೆ ಅಲ್ಲ ಅಂತ, ಅದ್ವೈತ ನಿಮಿತ್ತ ಮಾತ್ರ ಅಂತ. ನೀವು ಶಂಕರರನ್ನು ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ಅವರು ಅದ್ವೈತವನ್ನು ಪ್ರಚಾರ ಮಾಡಲಿಕ್ಕೆ ಬರಲಿಲ್ಲ. ಹಿಂದೂ ಸಾಮ್ರಾಜ್ಯದಲ್ಲೇ ಇದ್ದಂತಹ ಆ ಒಂದು ಕಾಲಘಟ್ಟಕ್ಕೆ ಪ್ರಬಲವಾಗ್ತಿದ್ದಂತಹ ಜೈನ ಬುದ್ಧರಿಂದ ಹಿಡಿತದಿಂದ ಹಿಂದೂ ಸನಾತನ ಉಳಿಬೇಕು ಅನ್ನತಕ್ಕಂತಹದ್ರಲ್ಲಿ ಸನಾತನದಲ್ಲೇ ಇದ್ದಂತಹ ಕರ್ಮಠಗಳಂತಹ ಒಂದಷ್ಟು ಯೋಜನೆಗಳನ್ನು ಕೈಬಿಟ್ಟು ಅಧ್ಯಾತ್ಮಕ್ಕೆ ಬನ್ರಪ್ಪ ಅನ್ನತಕ್ಕಂತಹ ಒಂದು ಕರೆಯನ್ನು ಕೊಡ್ತಾರೆ. ಸನಾತನವನ್ನು ಅವನತಿ ಆಗ್ತಾ ಇದ್ದಂತಹ ಸನಾತನವನ್ನು ಮತ್ತೆ ಮೇಲೆತ್ತಿ ನಿಲ್ಲಿಸ್ತಾರೆ ಅಂತ. ಇದೇ ರೀತಿ ಎರಡನೆಯದು ನಮ್ಮ ಚರಿತ್ರೆಯಲ್ಲಿ ಬರೋದು ವಿಜಯನಗರ ಸಾಮ್ರಾಜ್ಯ. ನೋಡಿ, ವಿಜಯನಗರ ಸಾಮ್ರಾಜ್ಯ ಶುರುವಾಗೋದಕ್ಕೆ ಒಂದು 2-3 ವರ್ಷಗಳ ಹಿಂದೆ ಏನೇನಾಯಿತು ಅಂತ. 1336ರಲ್ಲಿ ಸುಲ್ತಾನನ ಆಳ್ವಿಕೆ ಶುರುವಾಗುತ್ತೆ. ಮಧುರೈನಲ್ಲಿ ಸುಲ್ತಾನ ಪ್ರಬಲನಾಗ್ತಾ ಇದ್ದಾನೆ. 2 ವರ್ಷಗಳ ನಂತರ ಗಯಾಸುದ್ದೀನ್ ಅಂತ ಹೇಳಿ ಸುಲ್ತಾನನ ಪಟ್ಟಕ್ಕೆ ಬರ್ತಾನೆ. ಅತ್ಯಂತ ಕಪಟಿ, ಅತ್ಯಂತ ಕ್ರೂರಿ, ಅನ್ವರ್ತನಾಮಗಳು ಅವರುಗಳದು. 1342ರಲ್ಲಿ ಏನಾಗುತ್ತೆ? ಕೊಪ್ಪಂ ಯುದ್ಧ ಆಗುತ್ತೆ. ಹೊಯ್ಸಳರ ಕಡೆಯ ನರೇಂದ್ರ ಹೊಯ್ಸಳ ಮೊಮ್ಮಡಿ ಬಲ್ಲಾಳ ಅಂತ ಅವನ ಜೊತೆ ಯುದ್ಧ ಆಗುತ್ತೆ. ಯುದ್ಧ ಆಗುವಾಗ ಸುಲ್ತಾನರೇ ಕೇಳ್ತಾರೆ ಒಂದು 15 ದಿನಗಳವರೆಗೆ ವಿರಾಮ ತಗೊಳ್ಳೋಣ ಅಂತ. ಅಂತಂದರೆ ಇವಾಗೆಲ್ಲ ಪ್ಯಾಲೆಸ್ಟೀನು ಅದೆಲ್ಲ ಆಗುವಾಗ ಹೇಳ್ತಾರಲ್ಲ, ಇಸ್ರೇಲ್ ಶುಡ್ ಡಿಕ್ಲೇರ್ ಟ್ರೂಸ್, ಒಂದು 15 ದಿನಗಳ ಕಾಲ ಯುದ್ಧ ವಿರಾಮ. ಆಗಲೂ ಅದೇ ರೀತಿ ಇತ್ತು. ಒಬ್ಬ ಹಿಂದೂ ರಾಜನಾಗಿ ಬಲ್ಲಾಳ ಅದಕ್ಕೆ ಒಪ್ಪುತ್ತಾನೆ. ಅವನು ವಿರಾಮದಲ್ಲಿದ್ದ 15 ದಿನ ವಿರಾಮ ಬೇಕು ಅಂತ ಕೇಳಿದ್ದಂತಹ ಸುಲ್ತಾನರ ಸೈನ್ಯ ನಿಶಸ್ತ್ರರಾಗಿದ್ದಂತಹ ಅವರ ಮೇಲೆ ಬಂದು ಯುದ್ಧ ಮಾಡಿ ಬಲ್ಲಾಳನನ್ನು ಕೊಲ್ತಾರೆ, ಗೆಲ್ತಾರೆ. ಬಲ್ಲಾಳನ ದೇಹದ ಚರ್ಮವನ್ನು ಸುಲಿದು ಅದರಲ್ಲಿ ಹುಲ್ಲನ್ನು ಹಾಕಿ ಮಧುರೈ ಕೋಟೆಯ ಮೇಲೆ 15 ದಿನ ಕಟ್ಟಿರ್ತಾರೆ ಅಂತ. ಇದನ್ನು ಬರೆದವರು ನಮ್ಮೋರಲ್ಲ ಅಂತ ಅವರದೇ ಆದಂತಹ ಒಬ್ಬ ಚರಿತ್ರಕಾರ ಇಬ್ನ ಬೂತೂತ ಅಂತ ಹೇಳಿ ತನ್ನ ಗ್ರಂಥದಲ್ಲಿ ಬಹಳ ಚಂದದಲ್ಲಿ ಬರೆದಿದ್ದಾನೆ ಅಂತ. ಈ ಘಟನೆ ಆದಾಗ ಒಂದು ಪ್ರಕ್ಷುಬ್ಧವಾದಂತಹ ಒಂದು ಸನ್ನಿವೇಶ ಏರ್ಪಾಟಾಗುತ್ತೆ. ಹಿಂದೂ ರಾಜರೆಲ್ಲ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಏನೀಗ ಎಲ್ಲಿದೆ ಇದು? ವೇರ್ ಈಸ್ ಇಟ್ ಸ್ಟಾರ್ಟಿಂಗ್ ಆ್ಯಂಡ್ ವೇರ್ ಈಸ್ ಇಟ್ ಗೋಯಿಂಗ್ ಟು ಎಂಡ್? ಅದ್ಭುತವಾದಂತಹ ಚಿಂತನೆ ಅಂತ ಆಗ ಹುಟ್ಟಿದ್ದು ವಿಜಯನಗರ. ನಾವೆಲ್ಲವೂ ವಿಜಯನಗರ ಅಂದರೆ ಕೃಷ್ಣದೇವರಾಯ ಅಂತೀವಿ. ವಿಜಯನಗರವನ್ನು ನಿಜವಾಗಿಯೂ ಕಟ್ಟಿ ಬೆಳೆಸಿದ್ದು ಹರಿಹರ. ಹರಿಹರನನ್ನು ನೆನಪಿಸ್ಕೋಬೇಕು. ಹರಿಹರ ಇಲ್ಲದೇ ಇದ್ದರೆ ಏನಾಗ್ತಾ ಇತ್ತು? ಹರಿಹರನ ಜೊತೆ ಬುಕ್ಕರಾಯ ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು? ಇವರಿಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಧೀಶಕ್ತಿಯನ್ನು ಕೊಟ್ಟಂತಹ ವಿದ್ಯಾರಣ್ಯ ಯತಿಗಳಿಲ್ಲದೆ ಇದ್ದರೆ ಏನಾಗ್ತಾ ಇತ್ತು? ದಕ್ಷಿಣ ಭಾರತ ಸಂಪೂರ್ಣವಾಗಿ ಇಸ್ಲಾಮೀಕರಣಗೊಳ್ತಾ ಇತ್ತು ಅಂತ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಖರವಾಗಿ ನಮಗೆ ಕಾಣಬರುತ್ತೆ ಅಂತ. ಇದೇ ರೀತಿಯಲ್ಲಿ ಮುಂದುವರಿತಾ ಇತ್ತು ಅಂದರೆ 1645ಕ್ಕೆ ಬರ್ತೇವೆ. ಮಕ್ಕಳು ಬಹಳ ಚಂದದಲ್ಲಿ ನಾಟಕ ಮಾಡಿ ತೋರಿಸಿದ್ರು. ರಾಯರೇಶ್ವರ ಬೆಟ್ಟದಲ್ಲಿ 15 ವರ್ಷದ ಯುವಕ ಕಣ್ರಿ, 15 ವರ್ಷದ ಯುವಕ. ನನಗೆ ಒಳ್ಳೆಯ ಹುಡುಗಿ ಕೊಡು, ನನಗೆ ಒಳ್ಳೆ ಕೆಲಸ ಕೊಡು, ಒಂದಷ್ಟು ದುಡ್ಡು ಕೊಡು, 4 ಅಂತಸ್ತಿನ ಮನೆ ಕೊಡು. ಅವನು ಅದನ್ನು ಕೇಳಲಿಲ್ಲ. ಹಿಂದ್ವಿ ಸಾಮ್ರಾಜ್ಯವನ್ನು ಕಟ್ಟತಕ್ಕಂತಹ ಒಂದು ಸ್ಥೈರ್ಯ, ಆತ್ಮಸ್ಥೈರ್ಯವನ್ನು ಕೊಡುವಂಥ 15 ವರ್ಷದ ಒಬ್ಬ ಪೋರ ಕೇಳ್ತಾನೆ ಅಂತಂದರೆ ಅವನ ಆ ಒಂದು ಧೀಶಕ್ತಿ, ಅವನ ಒಂದು ಸಂಸ್ಕಾರ, ಅವನ ಬರಲಿಕ್ಕೆ ಕಾರಣವಾದಂತಹ ಆ ಒಂದು ಅವತಾರ ತತ್ವ ಎಂತಹ ಉತ್ಕೃಷ್ಟ ನೆಲೆಯಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ. ಅಲ್ಲಿಂದ ಶುರುವಾದದ್ದು ಶಿವಾಜಿಯ ಆ ಒಂದು ಅದ್ಭುತವಾದಂತಹ ಕಥನ ಅಂತ. ಒಬ್ಬ ಮರಾಠದ ಕವಿ ಹೇಳ್ತಾನೆ, ಕಾಶಿ ಕಿ ಕಳಾ ಜಾತಿ ಮಧುರಾ ಮಸ್ಜಿದ್ ಹೋತಿ ಶಿವಾಜಿನ ಹೋತೇತೋ. ಅಲ್ಲಿಗೆ ನಿಲ್ಲಿಸ್ತೀನಿ, ನಾನು ಕವಿಯ ಮಾತನ್ನು ಮುಗಿಸ್ಲಿಕ್ಕೆ ಹೋಗಲ್ಲ. ಕಾಶಿ ಕಳಾಹೀನವಾಗ್ತಿತ್ತು, ಮಧುರೆ ಮಸ್ಜಿದಿ ಆಗ್ತಾ ಇತ್ತು. ಶಿವಾಜಿ ಇಲ್ಲದೆ ಹೋಗಿದ್ರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ನನ್ನ ಆಗ್ರಹ ಏನಪ್ಪ ಅಂದರೆ ಇಲ್ಲಿರುವ ನೀವೆಲ್ಲರೂ ಕೂಡ ನಿಮ್ಮದೇ ಆ ಡ್ಯಾಶ್ ಡ್ಯಾಶ್ ಡ್ಯಾಶ್ನ ಫಿಲಪ್ ಮಾಡಿ.
ಶಿವಾಜಿ ಇಲ್ದಿದ್ರೆ ಏನಾಗ್ತಿತ್ತು ಅಂತ ನೀವು ಯೋಚನೆ ಮಾಡಿ. ಕವಿ ಏನು ಹೇಳ್ದ ಅದು ಅವನಿಗೆ ಬಿಟ್ಟಿತ್ತು. ನೀವು ಯೋಚನೆ ಮಾಡಿ. ಈ ಸಮಾರಂಭ ಆದಮೇಲೆ ಮನೇಲಿ ಕೂತ್ಕೊಂಡು ಸಂಜೆ ಕಾಫಿ ಕುಡಿತಾ ಮೊಬೈಲ್ನ ಪಕ್ಕದಲ್ಲಿಟ್ಟು ಒಮ್ಮೆ ಯೋಚನೆ ಮಾಡಿ ಶಿವಾಜಿ ಇಲ್ದಿದ್ರೆ ಏನಾಗ್ತಾ ಇತ್ತು. ಅದಕ್ಕೆ ಸಿಕ್ಕತಕ್ಕಂತಹ ಉತ್ತರ ನಿಮ್ಮನ್ನು ಪ್ರಜ್ವಲವಾಗಿಡುತ್ತೆ, ನಿಮ್ಮನ್ನು ನಿಜವಾಗಿಯೂ ಕೂಡ ಒಂದು ಅದ್ಭುತ ಲೋಕಕ್ಕೆ ಕರೆದೊಯ್ಯುತ್ತೆ. ನಮ್ಮ ಗುರುಪ್ರಸಾದ್ ಭಟ್ರನ್ನ ಕರೆದೊಯ್ದ ಹಾಗೆ ಅಂತ. ವಿಪರ್ಯಾಸ ಅಂದರೆ ಏನು ಗೊತ್ತಾ, ಬಹಳ ಬೇಜಾರಾಗತ್ತೆ ನಮಗೆ. ಇವರಿಂದ ಇದು ಆಯಿತು ಅನ್ನತಕ್ಕಂತಹ ಮಹಿಮರೆಲ್ಲರೂ ಕೂಡ ಜನಜನಿತರಾಗಿದ್ದಾರೆ. ಅವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ. ಇವರಿಲ್ಲದಿದ್ದರೆ ಏನಾಗ್ತಿತ್ತು ಅನ್ನತಕ್ಕಂತಹ ಮಹಿಮರನ್ನು ಮರೆತು ಬಿಡುತ್ತೇವೆ ಅಂತ. ಇನ್ನೊಂದು ವಿಷಯ ಏನು ಗೊತ್ತಾ, ನನಗೆ ಇದನ್ನೆಲ್ಲ ನೋಡುವಾಗ ನನಗೇನಪ್ಪ ಅನಿಸುತ್ತೆ ಅಂದರೆ, ಆ ಮೊದಲ ಗುಂಪಿನ ಮಹಿಮರೆಲ್ಲ ದೀರ್ಘಾಯುಷಿಗಳು. ಶಂಕರಾಚಾರ್ಯರು 32 ವರ್ಷ ಅಷ್ಟೇ ಬದುಕಿದ್ರು. ಹರಿಹರ ಆಳಿದ್ದು ಕೇವಲ 16 ವರ್ಷ ಅಷ್ಟೇ ವಿಜಯನಗರ ಸಾಮ್ರಾಜ್ಯದಲ್ಲಿ. ಶಿವಾಜಿ ಬದುಕಿದ್ದ 50 ವರ್ಷ. ತದನಂತರದಲ್ಲಿ ಅದೇ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಬಂದಂತಹ ಸ್ವಾಮಿ ವಿವೇಕಾನಂದರು 40 ವರ್ಷ ಅಂತ. ಯಾಕೆ ಇವ್ರುಗಳನ್ನೆಲ್ಲ ದೀರ್ಘಾಯುಷಿ ಮಾಡಲಿಲ್ಲ ಅಂತ ನಾನೇ ನನ್ನನ್ನು ಪ್ರಶ್ನೆ ಮಾಡಿಕೊಂಡಾಗ ನನಗನ್ಸುತ್ತೆ, ದೇವರು ಬಹಳ ಬುದ್ಧಿವಂತ ಅಂತ. ಇಂಥವ್ರನ್ನೆಲ್ಲ 100 ವರ್ಷ ಇರಬಾರ್ದ್ರಿ, 30 ವರ್ಷ ಬರಬೇಕು. ಆ 30 ವರ್ಷ ಪ್ರಖರವಾಗಿ ಹಿಡಿದಂತಹ ಕೆಲಸವನ್ನು ಮಾಡಿ ಮುಗಿಸಿ ಹೋಗ್ತಾ ಇರಬೇಕು ಅಂತ. ಈ 2 ಪಂಗಡಗಳನ್ನು ನಾವು ಚರಿತ್ರೆಯಲ್ಲಿ ನೋಡ್ತಾ ಬರಬೇಕು. ಆ ಮೊದಲನೆಯ ಪಂಗಡದವರು ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಎಲ್ಲರ ಆಶಯ. ಆದರೆ 2ನೆಯ ಪಂಗಡದವರು ಇದ್ದಾರಲ್ಲ, ಆಯಾ ಕಾಲಕ್ಕೆ ಆಯಾ ಗಳಿಗೆಗೆ ಹುಟ್ಟಿ ಮತ್ತೆ ಮತ್ತೆ ಬರಬೇಕು ಅಂತ. ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ ಅಂತಾರೆ, ಬೇರೆ ಯಾವ ಕವಿಗಳಿಗೂ ಕನ್ನಡದಲ್ಲಿ ಹೇಳಲ್ಲ ಅಂತ. ಅದೇ ರೀತಿ ಶಿವಾಜಿ ಇವತ್ತು 2024, ನಾನೇನು ವಿವರಗಳನ್ನು ಹೇಳೋ ನೆಸೆಸಿಟಿ ಇಲ್ಲ. ನೀವೇ ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಆಗ್ತಾ ಇರತಕ್ಕಂತಹ, ಬರೀ ಭಾರತದಲ್ಲಲ್ಲ ಇಡೀ ವಿಶ್ವದಲ್ಲಿ ನಡೀತಾ ಇರತಕ್ಕಂತಹ ವಿದ್ಯಮಾನಗಳನ್ನು ನೋಡಿ ನಿಮಗನ್ಸಲ್ವಾ ಶಿವಾಜಿ ಮತ್ತೆ ಹುಟ್ಟು ಬರಬೇಕು ಅಂತ? ಇವತ್ತಿಗೆ ಶಿವಾಜಿ ಇನ್ನೂ 16ನೇ ಶತಮಾನಕ್ಕಿಂತ ಪ್ರಸ್ತುತ ಅಂತ ಅನ್ಸಲ್ವಾ? ಹಾಗಾಗಿ ಶಿವಾಜಿಯನ್ನ ಬಗ್ಗೆ, ಶಿವಾಜಿ ಬರೀ ಫೋಟೋದಲ್ಲಿದ್ದಾರೆ, ಆದರೆ ನಮ್ಮೆಲ್ಲರ ಆತ್ಮದಲ್ಲಿರೋದ್ರಿಂದ ಶಿವಾಜಿಯನ್ನು ಕುರಿತಾಗಿ ಹೇಳಬೇಕು ಅಂತಂದರೆ, ಹುಟ್ಟಿ ಬರಬೇಕು ನೀ ಮಗದೊಮ್ಮೆ ಈ ಜಗದಿ, ಕಟ್ಟಬೇಕಯ್ಯ ನೀ ವೀರ ಪಡೆಯೊಂದ. ಹುಟ್ಟಿ ಬರಬೇಕು ನೀ ಮಗದೊಮ್ಮೆ ಈ ಜಗದಿ, ಕಟ್ಟಬೇಕಯ್ಯ ನೀ ವೀರ ಪಡೆಯೊಂದ. ಗಟ್ಟಿಗೊಳಿಸುತ್ತ ನೀನು ಸೋರುತಿಹ ಆತ್ಮಗಳ, ನಿಟ್ಟಿನೊಳಗಿಡಬೇಕು ನವ್ಯ ಜೀವಿ. ಮತ್ತೊಮ್ಮೆ ಶಿವಾಜಿ ಹುಟ್ಟು ಬರಬೇಕು. ಅದು ಈ ಒಂದು ಪರ್ವಕಾಲದಲ್ಲಿ ಅವನ ಅವಶ್ಯಕತೆ ಎಲ್ಲ ಕಾಲಕ್ಕಿಂತಲೂ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾ, ಅಂತಹ ಮಹಾನ್ ವ್ಯಕ್ತಿಯಾದಂತಹ ಶಿವಾಜಿಗೆ ಮತ್ತೊಮ್ಮೆ ನಮನ ಮಾಡ್ತಾ, ಈಗ ನನ್ನ ಪುಸ್ತಕ ಪರಿಚಯದ 2ನೇ ಹಂತಕ್ಕೆ ಬರ್ತೀನಿ. ಪುಸ್ತಕವನ್ನು ಪರಿಚಯ ಮಾಡೋಕ್ಕೂ ಮೊದಲು ಕೃತಿಕಾರರ ಪರಿಚಯ. ವೇದದಲ್ಲಿ ಒಂದು ಪದ ಬಳಸ್ತಾರೆ, ಯಜ್ಞ ಅಂತ ಪದ. ಯಜ್ಞ ಅಂತಂತ ಅಂದ ಕೂಡಲೇ ನಮಗೆಲ್ಲ ಗೊತ್ತಾಗುತ್ತೆ ಯಜ್ಞ ಅಂದರೆ ಏನು ಅಂತ. ಅದಕ್ಕೆ ವೇದವೇ ತನ್ನ ವೇದಾಂಗಗಳ ಮೂಲಕ, ಧಾತ್ವರ್ಥಗಳ ಮೂಲಕ ಒಂದು ಅರ್ಥವನ್ನು ಕಲ್ಪಿಸಿಕೊಡುತ್ತೆ, ಅದ್ಭುತವಾದಂತಹ ಅರ್ಥ ಅಂತ. ಯಜ್ಞ ಅಂದರೆ ಏನು? ಯಜ್ ಧಾತು ಅಂತ, ಯಜು ಧಾತುವಿನಿಂದ ಆದದ್ದು. ಅದಕ್ಕೆ 3 ಅರ್ಥಗಳನ್ನು ಕೊಡುತ್ತೆ. ನೋಡಿ, ವೇದ ಯಾವತ್ತೂ ಕೂಡ, ನಾವೆಲ್ಲ ಹೇಳ್ತೀವಿ 3 ಡೈಮೆನ್ಷನಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ. ಈಗೊಂದು 100-200 ವರ್ಷಗಳ ಕೆಳಗಡೆ 3rd ಡೈಮೆನ್ಷನ್ ಇದೆ ಅನ್ನೋದು ಯುರೋಪಿಯನ್ನರಿಗೆ ಗೊತ್ತಾಯಿತು. ಸಹಸ್ರಾರು ವರ್ಷಗಳಿಂದ ವೇದವೇ ಹೇಳಿತ್ತು. 3 ವಿಭಿನ್ನ ರೀತಿಯಲ್ಲಿ ನೀವು ಪ್ರತಿಯೊಂದನ್ನು ನೋಡಬೇಕು. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಹಾಗಾಗಿ 3 ಅರ್ಥಗಳನ್ನು ಯಜಧಾತು ಕೊಡುತ್ತೆ. ಮೊದಲನೇ ಅರ್ಥ ಏನು ಹೇಳುತ್ತೆ ಯಜಧಾತು? ಆದಿ ಭೌತಿಕದಲ್ಲಿ ದಾನೇಶು ಅಂತ ಹೇಳುತ್ತೆ, ನಂತರ ದೇವಪೂಜಾ ಅಂತ ಹೇಳುತ್ತೆ, 3ನೇದು ಸಂಗತೀಕರಣ ಅಂತ ಹೇಳುತ್ತೆ ಅಂತ. ಏನು ದಾನೇಶು? ದಾನ ಮಾಡಪ್ಪ, ಅದೊಂದು ಯಜ್ಞ ಅಂತ. ಮತ್ತೆ ವೇದ ಹೇಳುತ್ತೆ, ವೇದ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಕ್ಟಿಕಲ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಮ್ಯಾನ್ಯುಯಲ್ ಫಾರ್ ಮ್ಯಾನ್ ಮೇಕಿಂಗ್. ಅದ್ಭುತವಾದಂತಹ ವೇದ ಗ್ರಂಥ ಅದು. ಅದರಲ್ಲಿ ಹೇಳ್ತಾರೆ, ನಿನ್ನ ಹತ್ರ ಇರುವಷ್ಟು ದುಡ್ಡು ಕೊಟ್ಟು ದಾನ ಮಾಡಿಬಿಟ್ಟು ಬೈರಾಗಿ ಆಗಬೇಡವೋ, ನಿನ್ನಲ್ಲಿರುವಂಥ ದುಡ್ಡನ್ನು ಮೊದಲು ಹಣವನ್ನು ಗಳಿಸು. ಆ ಹಣದಲ್ಲಿ ನಿನಗೆಷ್ಟು ಬೇಕೋ ಇಟ್ಕೋ, ನಿನ್ನ ಬೇಕಾದ ಬಂಧು ಬಾಂಧವರಿಗೆ ಎಷ್ಟು ಬೇಕೋ ಇಟ್ಕೋ. ಆ ಉಳಿದಿರುತ್ತಲ್ಲಪ್ಪ 3ನೇ 1 ಭಾಗ, ಅದನ್ನು ಕೊಡೋ, ಅದನ್ನು ಎತ್ಕೊಂಡು ಹೋಗೋಕ್ಕಾಗಲಿಲ್ಲ ಕೊಡೋ ಅಂತ. ಆ ರೀತಿಯಾದಂತಹ ದಾನದಲ್ಲಿ ಯಾರಾದರೂ ತೊಡಗಿಸ್ಕೊಳ್ತಾರೆ ಅಂತಂದರೆ ಅವರು ಯಜ್ಞದಲ್ಲಿ ಇದ್ದಾರೆ ಅಂತ. 2ನೇದು ದೇವಪೂಜೇಶು. ದೇವಪೂಜಾ ನಮಗೂ ಗೊತ್ತು, ಯಾಗ ಯಜ್ಞಾದಿಗಳನ್ನು ಮಾಡೋದು, ದೇವಪೂಜೆಯಲ್ಲಿ ತೊಡಗಿಕೊಳ್ಳೋದು, ಇದು ಆದಿ ದೈವಿಕವಾದಂತಹ ಅರ್ಥ ಯಜ್ಞಕ್ಕೆ ಅಂತ. 3ನೇದು ಸಂಗತೀಕರಣ ಅಂತ, ಬಹಳ ಸೊಗಸಾದದ್ದು ಆಧ್ಯಾತ್ಮಿಕ ಅರ್ಥ. ಸಂಗತೀಕರಣ ಅಂತ ಅಂದರೆ ವ್ಯವಸ್ಥಿತಗೊಳಿಸು. ವಾಟ್ ಎವರ್ ಯು ಡೂ ಇಟ್ ಇನ್ ಎ ವೆರಿ ಆರ್ಗನೈಸ್ಡ್ ಮ್ಯಾನರ್.
ಇದನ್ನು ಸಂಗತೀಕರಣ ಅಂತಾರೆ. ಅದು ಯಜ್ಞ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಕಸ ಗುಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಅದಕ್ಕೂ ಮೊದಲು ಹೇಳ್ತೀನಿ, ಯಜ್ಞವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ 3 ಬೇಕು. ಒಂದು, ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ಅದು ಯಜ್ಞ ಆಗಬೇಕು ಅಂದರೆ ನಮಗೆ ಆ ಒಂದು ಕೆಲಸದಲ್ಲಿ ಸಂಪೂರ್ಣವಾದ ಗಾಢಾನುರಕ್ತಿ ಇರಬೇಕು. ವಿ ಶುಡ್ ಬಿ ಪ್ಯಾಷನೇಟ್ಲಿ ಇನ್ವಾಲ್ವ್ಡ್ ಇನ್ ದಟ್. ಇದು ಮೊದಲನೇ ಅಂಶ. ಎರಡನೇದು, ಆ ಕೆಲಸವನ್ನು ಹೇಗೆ ಮಾಡಬೇಕೋ, ಎಷ್ಟು ಮಾಡಬೇಕೋ ಹಾಗೆ ಅಷ್ಟೇ ಮಾಡಿದರೆ ಅದು ಯಜ್ಞ. ಇಲ್ಲ ಅಂತಂದರೆ ವಿಘ್ನ. ಯಜ್ಞ ಅಂತಂದರೆ ಅಷ್ಟೇ ಅಂತ, ಹೇಗೆ ಮಾಡಬೇಕೋ ಅದನ್ನು ಹಾಗೆ ಮಾಡಬೇಕು, ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು, ಪ್ಯಾಷನೇಟಾಗಿ ಗಾಢಾನುರಕ್ತಿ ಇಟ್ಕೊಂಡು ಮಾಡಬೇಕು, ಅದು ಯಜ್ಞ ಆಗುತ್ತೆ ಅಂತ. ಕಸ ಗುಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಕಸ ಗುಡಿಸುವಾಗ ಹೇಳ್ತಾರೆ, ಕಸ ಚೆನ್ನಾಗಿ ಮಾಡಿದ್ದೀನಿ ಮರೆ, ನೋಡು ಒಂದು ಧೂಳಿಲ್ಲ, ಒಂದು ಕಸ ಇಲ್ಲ, ಚೆನ್ನಾಗಿ ಕಸ ಗುಡಿಸಿದ್ದೀನಿ ಅಂತ. ಅದು ಯಜ್ಞ ಆಗಲ್ಲ. ಯಾಕೆ ಅಂದರೆ ಕಸ ಗುಡಿಸುವುದರಲ್ಲಿ ಅವನಿಗೆ ಗಾಢಾನುರಕ್ತಿ ಇಲ್ಲ, ಮಾಡಬೇಕು, ಮುಗಿಸ್ಬೇಕು, ಮಾಡ್ತಾ ಇದ್ದಾನೆ ಅಂತ. ಅವನು ಗಾಢಾನುರಕ್ತಿ ಇಟ್ಕೊಂಡು ಕಸ ಗುಡಿಸ್ತು ಅಂತಂದ ಅಂದರೆ ಯಾರೋ ಮನೆಗೆ ಬಂದು ಯಜಮಾನ್ರು ಏನು ಮಾಡ್ತಿದ್ದಾರೆ ಅಂದರೆ ಕಸ ಗುಡಿಸ್ತಿದ್ದಾರೆ ಅಂತ ಹೇಳಲ್ಲ, ಯಜ್ಞ ಮಾಡ್ತಾ ಇದ್ದಾನೆ ಅಂತಾರೆ. ಅದು ಯಜ್ಞ ಆಗುತ್ತೆ ಅಂತ ಅಲ್ವಾ? ಅದೇ ರೀತಿ ಮೊಬೈಲ್ ಇಟ್ಕೊಂಡು ಇವತ್ತು ನಾವು ಪ್ರಪಂಚವನ್ನು ಮರಿತೀವಿ ಅಂತ. ಕೈಯಲ್ಲಿ ಇಷ್ಟು ಪುಟ್ಟು ಮೊಬೈಲ್ ನಮ್ಮ ಕೈಗೆ ಬಂತು ಅಂತಂದರೆ ಸುತ್ತಲಿನ ವಿಶ್ವ ಅದರೊಳಗೆ ಬಂದು ಕೂರುತ್ತೆ, ನಮ್ಮ ಸುತ್ತಲಿನ ವಿಶ್ವವನ್ನೇ ನಾವು ಮರಿತೀವಿ ಅಂತ. ಅಂತಹ ಒಂದು ಗಾಢಾನುರಕ್ತಿ ನಮಗೆ ಅದರಲ್ಲೂ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ ಏನಾರು ನೋಡ್ತಾ ಕೂತ್ಬಿಡ್ತು ಅಂದರೆ ಗೊತ್ತೇ ಆಗಲ್ಲ ಅಂತ. ಅರ್ಧರ್ಧ ನಿಮಿಷ ಮಾಡಿ ಮುಗಿಸುವಷ್ಟರಲ್ಲಿ ಕಣ್ಣೆಲ್ಲ ಕೆಂಪಾಗಿ 3 ಗಂಟೆ ಕಳೆದೋಗಿರುತ್ತೆ. ಆ ರೀತಿಯಾದಂತಹ ಗಾಢಾನುರಕ್ತಿ. ಆದರೆ ಅದು ಮೊಬೈಲ್ ನೋಡೋದು, ಮೊಬೈಲ್ ವೀಕ್ಷಣೆ ಯಜ್ಞ ಅಂತ ಕರಿತೀರಾ? ಇಲ್ಲ. ಯಾಕೆ? ಹೇಗೆ ಎಷ್ಟು ಇಲ್ಲ. ಹೇಗೆ ನೋಡಬೇಕೋ ಹಾಗೆ ನೋಡಲ್ಲ, ಎಷ್ಟು ನೋಡಬೇಕೋ ಅಷ್ಟು ನೋಡಲ್ಲ. ಗಾಢಾನುರಕ್ತಿ ಇದೆ. ನಾವು ಗಾಢಾನುರಕ್ತಿಯಿಂದ ಮೊಬೈಲ್ ನೋಡ್ತಾ ಎಷ್ಟು ನೋಡಬೇಕೋ ಅಷ್ಟು ನೋಡಿಕೊಂಡು, ಹೇಗೆ ನೋಡಬೇಕೋ ಅಷ್ಟೇ ನೋಡಿದ್ರೆ ಮೊಬೈಲ್ ವೀಕ್ಷಣೆಯೂ ಕೂಡ ಯಜ್ಞವೇ. ಅದ್ಭುತವಾದಂತಹ ಅರ್ಥವನ್ನು ಯಜ್ಞಕ್ಕೆ ನಮ್ಮ ವೇದ ಕಲ್ಪಿಸಿಕೊಡುತ್ತೆ ಅಂತ. ಭಟ್ಟರ ಬಗ್ಗೆ ಮಾತನಾಡ್ತಾ ಇಷ್ಟಲ್ಲ ಯಾಕೆ ಪೂರ್ವಭಾವಿಯಾದಂತಹ ಒಂದಷ್ಟು ಮಾತುಗಳು ಅಂತಂದರೆ, ಒಂದಷ್ಟು ವಿಚಾರಗಳಲ್ಲಿ ಗುರುಪ್ರಸಾದ ಭಟ್ಟರಲ್ಲಿ ನಾನು ಈ ಯಜ್ಞ ಭಾವವನ್ನು ಕಂಡಿದ್ದೇನೆ. ಯಾರಲ್ಲಿ ಯಜ್ಞ ಇದೆಯೋ ನಾನು ಅದನ್ನು ಯಜ್ಞ ಭಾವ ಅಂತೇನೆ. ಆ ಯಜ್ಞ ಭಾವವನ್ನು ನಾನು ಭಟ್ಟರಲ್ಲಿ ಕಂಡಿದ್ದೇನೆ ಅನೇಕ ವಿಷಯಗಳಲ್ಲಿ. ಅದರಲ್ಲೂ ವಿಶೇಷವಾಗಿ ಅವರ ಕೆಲವು ಸ್ನೇಹಿತರಲ್ಲಿದ್ದಾರೆ. ವ್ಯಾಯಾಮದ ವಿಷಯವಾಗಿ ಭಟ್ಟರು ಯಾವ ಒಂದು ಹಂತಕ್ಕೆ ತಮ್ಮ ಆ ಒಂದು ಪ್ಯಾಷನ್ನ ಗಾಢಾನುರಕ್ತಿಯನ್ನು ತೆಗೆದುಕೊಂಡು ಹೋಗ್ತಾರೆ ಎಲ್ರಿಗೂ ಗೊತ್ತು ಅಂತ. ದಿನಕ್ಕಿಷ್ಟೇ ನಾನು ಬರ್ಪಿ ಹೊಡಿಬೇಕು, ಇಷ್ಟು ಕಿಲೋಮೀಟ್ರ್ ನಡಿಬೇಕು, ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಲ್ವಾ? ಆ ಓಡುವಾಗ ಯಾವ್ಯಾವ ಊಟವನ್ನು ಯಾವ್ಯಾವ ಮಾಡಿದ್ರೆ ಎಷ್ಟೆಷ್ಟು ಕ್ಯಾಲರಿ ಊಟ ಮಾಡೋದು ಕೂಡ, ಮೊದಲು ಫೈಬರ್ ತಿನ್ನು, ಆಮೇಲೆ ಪ್ರೋಟೀನ್ ತಿನ್ನು ಅಲ್ವಾ, ಆಮೇಲೆ ನೀನು ಕಾರ್ಬೋಹೈಡ್ರೇಟ್ಸ್ ತಿನ್ನು, ಅದಕ್ಕೆ ಏನೇನಾಯಿತು ಅಂತಲ್ಲ, ಬ್ಲಡ್ ಶುಗರಲ್ಲಿ ಏನೇನಾಯಿತು ಅಂತೆಲ್ಲ ಲೆಕ್ಕ ಹಾಕ್ಕೊಂಡು ಅದನ್ನೆಲ್ಲ ಒಂದು ಸ್ಪ್ರೆಡ್ಶೀಟಲ್ಲಿ ಬರ್ಕೊಂಡು ಭಟ್ರು ಸುಮ್ಮನೆ ಹಿಂಗೆ ಕಾಣ್ತಾರಷ್ಟೇ. ಅಪಾರ ಅಂತ, ಅಪಾರ ಅಲ್ಲ, ಅಪಾರ ಬಹಳ ಸಣ್ಣ ಪದ ಅಂತ, ಭಯಂಕರ ಅಂತ. ಈ ವ್ಯಾಯಾಮ ಮತ್ತು ಆಹಾರದ ವಿಷಯದಲ್ಲಿ ಬಂತು ಅಂತಂದರೆ ಭಯಂಕರ ಅಂತ. ಆದರೆ ಭಯಂಕರ ಅನ್ನೋದು ತಪ್ಪು ರೀ. ಭಟ್ಟರಿಗೆ ಇರೋದು ಯಜ್ಞ. ಆ ವಿಷಯದಲ್ಲಿ ಅವ್ರಿಗೊಂದು ಯಜ್ಞ ಇದೆ ಅಂತ ಅಲ್ವಾ? ಬಹಳ ಗಾಢಾನುರಕ್ತಿಯಿಂದ ನೀವೇನಾರ ಅಂದ್ಕೊಳ್ಳಿ. ನೀವು ಒಪ್ತೀರೋ ಬಿಡ್ತೀರೋ ಒಲ್ತೀರೋ ಸಲ್ತೀರೋ ಅದನ್ನು ನೀವು ಬಿಟ್ಟದ್ದು. ನಾನಂತೂ ಇದೇ ಮಾಡೋದು. ಆ ರೀತಿ ಮಾಡ್ತಾರೆ. ಹೇಗೆ ಬೇಕೋ ಎಷ್ಟು ಬೇಕೋ ಹಾಗೆಯೇ ಅಷ್ಟು ಮಾಡ್ತಾರೆ. ನಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು ಅಷ್ಟೇ. ಹಾಗಾಗಿಯೇ ನೋಡಿ, ನನ್ನ ವಯಸ್ಸಿನವರು 62 ವರ್ಷ. ಪ್ರಾಯಶಃ ದೇಹದ ಆ ಒಂದು ಒಳ ಶಕ್ತಿಯ ವಿಷಯಕ್ಕೆ ಬಂದರೆ 25 ವರ್ಷ ಯುವಕರವರು. ಇನ್ನು ಅದೇ ರೀತಿಯಾದಂತಹ ಒಂದು ಗಾಢಾನುರಕ್ತಿ, ಹೇಗೆ ಬೇಕೋ ಹಾಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ಅಂತಂದ ಅಂದರೆ ಶಿವಾಜಿ ಈಕ್ವಲ್ಸ್ ಭಟ್ಟರು ಅಂತಂದರೆ, ನಾನು ಶಿವಾಜಿಯನ್ನು ಭಟ್ಟರು ಅಂತ ಹೇಳ್ತಾ ಇಲ್ಲ, ಆದರೆ ಶಿವಾಜಿಯ ಕುರಿತಾದಂತಹ ಚಿಂತನೆಗಳಲ್ಲಿ ನಮ್ಮ ಗುರುಪ್ರಸಾದ್ ಭಟ್ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ರೀತಿ ಅನನ್ಯವಾದದ್ದು, ಅಭೂತಪೂರ್ವವಾದದ್ದು ಅಂತ. ನನಗೆ ಅದೊಂದು ವಿಷಯಕ್ಕೆ ಭಟ್ಟರ ಬಗ್ಗೆ ತುಂಬ ಗೌರವ ಅಂತ. ನಮ್ಮದು ಸುಮಾರು 40 ವರ್ಷಗಳ ಸ್ನೇಹ. ಒಟ್ಟಿಗೆ ಓದಿದ್ವಿ, ಒಂದೆರಡು ಕಡೆ ಒಟ್ಟಿಗೆ ಕೆಲಸದಲ್ಲಿದ್ವಿ, ಒಂದೇ ಕ್ಷೇತ್ರ. ಅವರು ಟೆಲಿಕಾಮು, ನಾನು ಟೆಲಿಕಾಮು. ಹಾಗಾಗಿ ಇಟ್ಸ್ ಎ ಸ್ಮಾಲ್ ವರ್ಲ್ಡ್ ಅಂತ. ಬೇರೆ ಬೇರೆ ಕಂಪನಿಗಳಲ್ಲಿದ್ದರೂ ಆಗಾಗ ಭೇಟಿ ಆಗ್ತಾ ಇದ್ವಿ. ಈಗೊಂದು 20-25 ವರ್ಷದಿಂದ ಭೇಟಿ ಆದಾಗೆಲ್ಲ ಮೊದಲನೇದ ನಾವೇನು ಹೇಳ್ತೀವಿ? ಸತ್ಯೇಶ ಹೇಗಿದೆಯಪ್ಪ ಅಂತೀವಿ ಅಲ್ವಾ? ಮನೆಯವರೆಲ್ಲ ಏನು ಮಾಡ್ತಾರೆ, ಮಕ್ಕಳು ಏನು ಮಾಡ್ತಾ ಇದ್ದಾರೋ, ಕೆಲಸ ಹೇಗಿದೆಯೋ. ಇಲ್ಲ, ಸಿಕ್ಕುತ್ತಿದ್ದನಿಗೆ ಸತ್ಯೇಶ ಶಿವಾಜಿ ಬಗ್ಗೆ ಹೇಳ್ತೀನಿ ಬಾ. ಇದು ಒಂದು ಪ್ರಖರತೆ ಅಂತ. ಹಾಗಂತ ಶಿವಾಜಿ ಬಗ್ಗೆ ಏನೇನೋ ಹೇಳಿದ್ರೆ ನಾವು ಕೇಳಲ್ಲ ಅಂತ. ಅಥೆಂಟಿಕ್ ಆಗಿ
ಆಳವಾಗಿ ಆಳದಲ್ಲಿ ಇಳಿದು ವಿಸ್ತರಿಸತಕ್ಕಂತಹ ಕಲೆ ಇದೆಯಲ್ಲ, ಇದು ಬರಬೇಕಾದ್ರೆ ಗಾಢಾನುರಕ್ತಿ ಇರಬೇಕ್ರಿ. ಕೆಲವರೆಲ್ಲ ವಿಸ್ತಾರದಲ್ಲಿ ಈಜ್ತಾ ಇರ್ತಾರೆ, ಕೆಲವರು ಸ್ಕೂಬಾ ಡೈವಿಂಗ್ ಅಂತ ಆಳಕ್ಕೆ ಹೋಗ್ತಾರೆ. ಈ ಎರಡೂ ಆಳಕ್ಕಿಳಿದು ವಿಸ್ತಾರವನ್ನು ನೋಡತಕ್ಕಂತಹ ಒಂದು ಅದ್ಭುತವಾದಂತಹ ಕಲೆ ಶಿವಾಜಿ ವಿಷಯದಲ್ಲಿ ಗುರುಪ್ರಸಾದ್ ಭಟ್ರಿಗೆ ಇದೆ. ಅದ್ಭುತವಾದಂತಹ ವಿಷಯ ಅಂತ ನಾನು 25 ವರ್ಷದಿಂದ ಹೇಳ್ತಿದ್ದೀನಿ, ಭಟ್ರೆ ಬರೀರಿ, ಭಟ್ರೆ ಬರೀರಿ, ಭಟ್ರೆ ಬರೀರಿ. ನಾನು ಕೂಡ ಬರೆದದ್ದು ಒಂದು ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಅಂತಾನೆ. ನಾನು ಕೂಡ ಯಾವತ್ತೂ ಬರೆದೋನಲ್ಲ. ಈಗ 20 ವರ್ಷಗಳ ಹಿಂದೆ ನನ್ನ ಆಧ್ಯಾತ್ಮ ಗುರುಗಳಾದಂತಹ ಚಿನ್ಮಯ ಮಿಷನ್ನಿನ ಪರಮ ಪೂಜ್ಯ ಬ್ರಹ್ಮಾಜಿಯವರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾಡಿರ್ತಕ್ಕಂತಹ ಒಂದಷ್ಟು ಕ್ಯಾಸೆಟ್ನ ಕೇಳ್ತಾ 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 ನನ್ನ ಅರಿವಿಗಿಲ್ಲದೆ ಬರೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ನಿಂತಿಲ್ಲ. ಇವ್ರಿಗೂ 20 ವರ್ಷ ಹೇಳಿ 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 ಬರೀ 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 ಅಂತ ಹೇಳಿ ನಾನು ಕೊರೆದು ಬರೀಲಿಕ್ಕೆ ಶುರು ಮಾಡಿದ್ರು. ಈಗೇನಪ್ಪ ಅಂದರೆ ನಿಲ್ಲಿಸುವಲ್ರು. ಇದು ಬಹಳ ವಿಶೇಷ ಅಂತ. ಬರೀಲಿಕ್ಕೆ ಶುರು ಮಾಡಿ ನಿಲ್ಲಿಸೇವಲ್ರು ಅಂತ. ಮೊದಲನೇ ಪುಸ್ತಕ ಆಯಿತು 4-5 ತಿಂಗಳಲ್ಲಿ. ನಾನು ಬರೆದಿದ್ದೀನಿ 20 ವರ್ಷದಲ್ಲಿ 25 ಪುಸ್ತಕ, ಬಟ್ ವರ್ಷಕ್ಕೊಂದು ಅಂತ. 4 ತಿಂಗಳಾಯಿತು. ಏನಪ್ಪ ಫೋನ್ ಮಾಡ್ತಾ ಇದೆಯಾ ಅಂತಂದ್ರೆ ಒಂದು ಕರಡು ಪತಿ ಕಳಿಸ್ತಾ ಇದ್ದೀನಿ ನೋಡು. ಏನು ನನ್ನ 2ನೇ ಪುಸ್ತಕ. ಆ 2ನೇ ಪುಸ್ತಕ ಇನ್ನೂ ಓದಿ ಮುಗಿಸಿಲ್ಲ. 3ನೇದು ಅರ್ಧ ಬರೆದಿದ್ದಾರೆ. ಈ 3ನೇದು ಅರ್ಧ ಬರೆದಿರಲಿ. ನಾನೊಂದು ಇಂಗ್ಲೀಷ್ ಜರ್ನಲ್ ಎಡಿಟ್ ಮಾಡ್ತಾ ಇದ್ದೀನಿ, ನಾನೇ ಎಡಿಟರ್. ಅದಕ್ಕೆ ನಾನು ಕೇಳಿದೆ, ಹೇಗಿದ್ರು ಬರಿತಾ ಇದೆಯಾ, ಇಂಗ್ಲೀಷಲ್ಲಿ ಬರ್ಕೊಡೋ ಅಂತ. ಕೊಡೋ ಅಂತಂದೆ, ಕ್ಷಮಿಸಿ ಸಭಾ ವೇದಿಕೆ ಕೊಡಪ್ಪ ಅಂತ ಅಂದೆ. ಇಂಗ್ಲೀಷ್ ಆರ್ಟಿಕಲ್ ಕೊಡಿ ಅಂತ ಕೊಡಪ್ಪ ಅಂತಂದ ಅಂದರೆ 2 ದಿನದಲ್ಲಿ ನನ್ನ ಇಮೇಲ್ ಓಪನ್ ಮಾಡ್ತೀನಿ, ದಡ್ಡ 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 ಬರೀ ಬಟ್ಟನ ಮೇಲ್ಗಳು. ಏನು ಅಂತ ನೋಡಿದ್ರೆ 17 ಆರ್ಟಿಕಲ್ ಬರೆದಿದ್ದಾರೆ ರೀ. ನಾನು ಆಮೇಲೆ ಅವ್ರಿಗೆ ಹೇಳಿದೆ, ಭಟ್ರೆ ನಂದು ಇಂಗ್ಲೀಷ್ ಜರ್ನಲ್ ಮಂತ್ಲಿ ಜರ್ನಲ್ಲು, ತಿಂಗಳಿಗೆ 1 ಲೇಖನ, ನೀವೇನು 17 ಕಳಿಸಿದ್ರೆ ನಾನು ಎಲ್ಲಿಟ್ಕೊಳ್ಳಿ? ಆ ರೀತಿಯಾದಂತಹ ಒಂದು ಬರವಣಿಗೆಯಲ್ಲಿ ಅವರು ತೊಡಕೊಂಡಿರೋದು ನನಗೆ ತುಂಬ ವಿಶೇಷ ಅನಿಸುತ್ತೆ, ಬಹಳ ಖುಷಿ ಕೊಡುತ್ತೆ. ಯಾಕೆ ಅಂತಂದರೆ ಬರೀ ಅದೇ ಕೆಲಸಗಳಲ್ಲಿ ಅವರಿದ್ದಂತಹ ಒಂದು ಆ ಟೆನ್ಷನ್ಸಿಂದ ಬರತಕ್ಕಂತಹ ಒಂದಷ್ಟು ಪ್ರಿಟೆನ್ಷನ್ಸು ಇವೆಲ್ಲವನ್ನೂ ಕೂಡ ದೂರ ಮಾಡಿಕೊಂಡು ಬರವಣಿಗೆಯಲ್ಲಿ ಇಳಿಯೋದಿದೆಯಲ್ಲ, ಅದು ಬಹಳ ಮುಖ್ಯವಾಗತ್ತೆ ಅಂತ. ಯಾಕೆಂದರೆ ನಾನು ಒಬ್ಬ ಬರಹಗಾರನಾಗಿ ಬರವಣಿಗೆ ನನ್ನನ್ನು ಹಾಸುಹೊಕ್ಕಾಗಿ ಹೊಕ್ಕದಾಗ ಯಾವ ರೀತಿಯಾದಂತಹ ಒಂದು ಬದಲಾವಣೆ ಆಯಿತು ಅಂತಂದರೆ, ಬರೆವ ಹವ್ಯಾಸ ಕಿಂ ಹಿರಿಯದಾವುದ ಕಾಣೆ, ಪರರ ನೋಯಿಪುದಿಲ್ಲ ಆರ ಹಂಗಿಲ್ಲ. ಬರೆವ ಹವ್ಯಾಸ ಕಿಂ ಹಿರಿಯದಾವುದ ಕಾಣೆ, ಪರರ ನೋಯಿಪುದಿಲ್ಲ ಆರ ಹಂಗಿಲ್ಲ. ಕರುಳ ಮೌನದ ಭಾವ ಎನ್ನಾತ್ಮನಿಧಿ ಬೆಡಗು, ಕರುಳ ಮೌನದ ಭಾವ ಎನ್ನಾತ್ಮನಿಧಿ ಬೆಳಗು. ಪರಮಯೋಗವಿದಯ್ಯ ನವ್ಯ ಜೀವಿ. ಬರವಣಿಗೆ ಅನ್ನೋದೊಂದು ಪರಮಯೋಗ ಕಣ್ರಿ. ಎಲ್ರಿಗೂ ಒಲಿಯಲ್ಲ, ಒಲ್ದೋರು ಅದನ್ನು ಬಿಡಬಾರ್ದು. ಆ ಬಿಡದೆ ಹಿಡ್ಕೊಂಡಿದ್ದಾರೆ ಅಂತ ಗುರುಪ್ರಸಾದ್ ಭಟ್ಟರ ಬಗ್ಗೆ ನನಗೆ ಬಹಳ ಅಭಿಮಾನ ಅಂತ. ಎನ್ನಾತ್ಮ ನಿಧಿ ಬೆಡಗು ಅಂತ ಬರಿತಾ ಕೂತ ಅಂತಂದರೆ, ಇದು ನಿಜವಾಗ್ಲೂ ನಿಧಿ ಅಂತ ಅಂದರೆ ಹಣ ಅಂತ. ನಾವು ಹಣದೇ ಹಿಂದೋದ ಅಂದರೆ ಯಾವುದೋ ಒಂದು ಹಂತದವರೆಗೂ ಅದು ಬೆಡಗು, ನಂತರ ಅದು ಪಿಡುಗು ಅಂತ. ಆದರೆ ನೀವು ಬರೆಯಲಿಕ್ಕೆ ಕೂಡ್ತು ಅಂದರೆ ದಿನೇ ದಿನೇ ನಮ್ಮ ಆತ್ಮದ ನಿಧಿಯನ್ನು ವೃದ್ಧಿಸತಕ್ಕಂತಹ ಒಂದು ಅಭೂತಪೂರ್ವವಾದಂತಹ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ತಮ್ಮನ್ನೇ ತಾವು ಅದ್ಭುತವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಒಂದು ರೋಡ್ ಮ್ಯಾಪ್, ಮ್ಯಾನೇಜ್ಮೆಂಟ್ ಪದ ಬಳಸಬೇಕು ಅಂತಂದರೆ ಅವರ ರೋಡ್ ಮ್ಯಾಪ್, ಹೆದ್ದಾರಿಯ ಒಂದು ದೃಷ್ಟಿಕೋನ ಅಂತ ಅನ್ನೋದಾಯಿತು ಅಂತಂದರೆ, ಅವರು ಇನ್ನು 3-4 ವರ್ಷದಲ್ಲಿ ಶಿವಾಜಿ ಬಗ್ಗೆ 10 ಪುಸ್ತಕ ಬರೀಬೇಕು ಅಂತಿದ್ದಾರೆ. ತಯಾರಿ ನಡೆಸಿದ್ದಾರೆ ಆಗಲೇ. ಆ 10 ಪುಸ್ತಕಗಳು 3-4 ವರ್ಷಗಳಲ್ಲಿ ಬರುತ್ತೆ ಅಂತ ನಾನು ಆಶೆ ಮಾಡಲ್ಲ. ಯಾಕೆ ಅಂತಂದರೆ ಭಟ್ರು ಶಿವಾಜಿ ಬಗ್ಗೆ ಏನು ಅಂತ ಗೊತ್ತು, ಬಂದೇ ಬರುತ್ತೆ. ಆ ರೀತಿ ಬಂದಾಗ ಇಡೀ ದೇಶದಲ್ಲಿ ಯಾರಾದರೂ ಶಿವಾಜಿ ಬಗ್ಗೆ ನಾನು ತಿಳ್ಕೋಬೇಕು ಅಂತಂದರೆ ಟಾಕ್ ಟು ಭಟ್ ಅಂತ ಹೇಳ್ತಾರೆ. ಆ ರೀತಿ ಹೇಳಿ ಆ ಒಂದು ನಿಟ್ಟಿನಲ್ಲಿ ನನ್ನ ಗೆಳೆಯ ಮುಂದೆ ಬಂತು ಅಂದರೆ ನನ್ನಷ್ಟು ಸಂತೋಷ ಪಡ್ತಕ್ಕಂಥವ್ರು ಇನ್ನೋರಿಲ್ಲ ಅಂತ ತಿಳಿಸ್ತಾ, ಕೃತಿಕಾರರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿ, ಇನ್ನೂ ನನಗೆ ಕೊಟ್ಟಿರತಕ್ಕಂತಹ ಸಮಯದಲ್ಲಿ 10 ನಿಮಿಷ ಇದೆ. ಅಥವಾ ಹೇಳಿದರು ಭಟ್ರು, ಹೆಚ್ಚಿಗೆ ಬೇಕಾದರೂ ತಗೋ, ಸೂರ್ಯ ತೇಜಸ್ವಿ ಬರುವವರೆಗೂ ಮಾತಾಡು ಅಂತ. ಯಾಕೆಂದರೆ ನಾವು ಮ್ಯಾನೇಜ್ಮೆಂಟಲ್ಲಿ ಕಾಂಟ್ರಾಕ್ಟ್ ಮಾಡುವಾಗ ಮರಿತೀವಿ, ದಿಸ್ ಆರ್ ದಟ್ ಆರ್ ವಿಚ್ ಎವರ್ ಈಸ್ ಅರ್ಲಿಯರ್ ಅಂತ. ಇವ್ರು ಹೇಳಿದ್ದು ದಿಸ್ ಆರ್ ದಟ್ ಆರ್ ವಿಚ್ ಎವರ್ ಈಸ್ ಲೇಟರ್ ಅಂತ. ಹಾಗಾಗಿ ಇನ್ನು ಉಳಿದ 10 ನಿಮಿಷ ತಗೊಳ್ತೀನಿ ಅಷ್ಟೇ. 10 ನಿಮಿಷದಲ್ಲಿ ಕೃತಿ ಪರಿಚಯವನ್ನು ಮಾಡಿಬಿಡೋಣ ಅಂತ. ಛತ್ರಪತಿ ಅವರ ಮೊದಲನೆಯ ಪುಸ್ತಕ ಛತ್ರಪತಿ ಶಿವಾಜಿ ನಾಕಂಡಂತೆ. ಅದು ಛತ್ರಪತಿಯ ಒಟ್ಟು ಜೀವನ ಚರಿತ್ರೆ.
ಅವನ ಜೀವನ ಚರಿತ್ರೆಯಲ್ಲಿ ಅವನಿಗೆ ಸಂಗಡಿಗರಾಗಿ ಬಂದು ಬೆಂಗಾವಲಾಗಿ ನಿಂತಹ ಅನೇಕ ಅದ್ಭುತ ವೀರ ಯೋಧರ ಕಥನಗಳು ಬರುತ್ತೆ. ಅದ್ಭುತವಾದಂತಹ ಕೃತಿ ಇದು ರಣಧುರಂಧರ. ಶಿವಾಜಿಯ 10+1 10 ಹಾಗೂ ಅವರ ಕಟ್ಟಕಡೆಯ ನಿರ್ಣಾಯಕ ಯುದ್ಧಗಳ ಒಂದು ಸಮೀಕ್ಷೆ, ಯುದ್ಧಗಳ ಒಂದು ವಿಶ್ಲೇಷಣೆ. ಈ ಕೃತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ. ಬಹಳ ವಿವರಗಳನ್ನು ಹೇಳಲಿಕ್ಕೆ ಹೋಗಲ್ಲ, ಭಟ್ರಾಗಲೇ ಹಂಚ್ಕೊಂಡಿರೋದ್ರಿಂದ. ಮೊದಲನೇದಾಗಿ ಶೀರ್ಷಿಕೆ ರಣಧುರಂಧರ. ನನಗೆ ಪುಸ್ತಕವನ್ನು ಓದೋಕ್ಕೆ ಮೊದಲು, ನಾನೀಗ ಪುಸ್ತಕವನ್ನು ಯಾವುದಾದ್ರೂ ಒಂದು, ನಾನು ಭಾಳ ಹಳೆ ಕಾಲದವನು, ಪುಸ್ತಕವನ್ನು ಓದೋಕ್ಕೆ ಮೊದಲು ಪುಸ್ತಕವನ್ನು ಈಗ ಮುಟ್ಟು ನೋಡ್ತೀನಿ, ಏನೋ ಒಂದು ಖುಷಿ ಕೊಡ್ಬೇಕ್ರಿ, ಅದರ ಆ ಮೃದುತ್ವ, ಅದರ ಒಂದು ಸ್ಪರ್ಶ ಖುಷಿ ಕೊಡಬೇಕು ಅಂತ. ಆಮೇಲೆ ಸುಮ್ಮನೆ ಹಿಂಗೆ ಅಂತೀನಿ, ಆ ಪ್ರಿಂಟೆಡ್ಡು ಅದೆಲ್ಲ. ಮೊದಲನೇದಾಗಿ ಮರೆಯೋದ್ರ ಮೊದಲು ಹೇಳಬೇಕು, ಗಣೇಶಾಜಿಯವರು ಇಲ್ಲೇ ಇದ್ದಾರೆ, ನಮ್ಮ ಯಾಜಿ ದಂಪತಿಗಳು ಅದ್ಭುತವಾಗಿ ಪ್ರಕಟಣೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಪುಸ್ತಕ ಅಂದರೆ ಹೀಗಿರಬೇಕು ಅಂತ. ಅದನ್ನು ಮುತ್ತು ನೋಡೋದು, ಬೆನ್ನುಡಿಲಿ ಯಾರೇನು ಬರೆದಿದ್ದಾರೆ ಅಂತ. ಇದರಲ್ಲಿ ಬರೆದಿರೋದು ಓದಿ, ನಾನೇ ಬೆನ್ನುಡಿ ಬರ್ತಿರೋದು. ಬೆನ್ನುಡಿ ಯಾರು ಬರೆದಿರೋದು, ನಂತರ ಮುನ್ನುಡಿಯಲ್ಲಿ ಏನಿದೆ, ಲೇಖಕರು ಏನು ಹೇಳ್ತಾ ಇದ್ದಾರೆ, ಇವೆಲ್ಲ ನೋಡಿಕೊಂಡು ಪುಸ್ತಕ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ ನಂತರ ಪುಸ್ತಕವನ್ನು ಓದ್ತೀನಿ. ಪುಸ್ತಕವನ್ನು ಓದುವಾಗ ಕೈಯಲ್ಲಿ ಪೆನ್ ಹಿಡ್ಕೊಂಡು ಅಲ್ಲಲ್ಲಿ ನನಗೆ ಅನಿಸಿದ್ದನ್ನು ಬರ್ಕೊಂಡು ಹೋಗ್ತೀನಿ. ಯಾವ ಪುಸ್ತಕದಲ್ಲಿ ನಾನು ಅತಿ ಹೆಚ್ಚು ಮಾರ್ಕ್ಗಳು ಹಾಕಿರ್ತೀನೋ ಆ ಪುಸ್ತಕಗಳನ್ನು ಮತ್ತೆ ಓದಬೇಕು ಅಂತ ಇನ್ನೊಂದು ಕಡೆ ಸಪರೇಟಾಗಿ ಎತ್ತಿಡ್ತೀನಿ. ಇದು ಪುಸ್ತಕವನ್ನು ಓದುವ ನಾನು ಬಳಸತಕ್ಕಂತಹ ರೀತಿ. ಇದೇ ಸರಿ ಅಂತ ಹೇಳ್ತಾ ಇಲ್ಲ, ಇದು ಒಂದು ಮಾರ್ಗ ಅಂತ ತಿಳ್ಕೊಳ್ಳಿ ಅಂತ. ಮೊದಲನೇದಾಗಿ ಶೀರ್ಷಿಕೆ ರಣಧುರಂಧರ. ನನಗೆ ಬಹಳ ಇಷ್ಟ ಆಯಿತು ಈ ಶೀರ್ಷಿಕೆ ಅಂತ. ಯಾಕೆ? ಧುರಂಧರ ಅಂದರೆ ಅರ್ಥ ಏನು, ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಈ ಶೀರ್ಷಿಕೆ ಈ ಒಂದು ಪುಸ್ತಕಕ್ಕೆ ಎಷ್ಟು ಸಮಂಜಸ, ಸೂಕ್ತ ಅಂತ. ಧುರಂಧರ ಅಂತಂದರೆ ಸಮರ್ಥ ಅಂತ. ಸಮರ್ಥ, ಇಂಗ್ಲೀಷಲ್ಲಿ ಹೇಳ್ತೀವಿ ಎಫಿಷಿಯಂಟ್ ಅಂತ. ಹೂಮ್ ಡು ವಿ ಕಾಲ್ ಎಫಿಷಿಯಂಟ್? We call somebody efficient if he is good in all respects of what he is doing. Not just if he is good in one or two aspects. We don't call him samartha, we don't call him efficient. He says he is good in this. He is good in tendering. He is good in customer relationships. He is good in writing. He is good in wasting time. ಆದರೆ if somebody does good in all these things, we say he is an efficient fellow. ಅಲ್ವಾ? ಹಾಗಾಗಿ ದುರಂಧರ ಅಂದರೆ ಸಮರ್ಥ ಅಂತ ಅರ್ಥ ಬರುತ್ತೆ. ನಾವು ಬಳಸ್ತೀವಿ ರಣ, ಯುದ್ಧ, ರಣಧೀರ ಅಂತೀವಿ, ರಣಭಯಂಕರ ಅಂತೀವಿ, ರಣಹೇಡಿ ಅಂತೀವಿ ಅಲ್ವಾ. ನೀವು ಮಹಾಭಾರತದ ಒಂದು ಉಲ್ಲೇಖ ಮಾಡಬೇಕು ಅಂದರೆ ಅರ್ಜುನ ರಣಧೀರ, ರಣಭಯಂಕರ ಘಟೋತ್ಕಚ, ರಣಹೇಡಿ ಉತ್ತರ. ಇವರಾರೂ ಕೂಡ ರಣಧುರಂಧರರಲ್ಲ. ಯೋಚನೆ ಮಾಡಿ, ಇವರಾರೂ ಕೂಡ ರಣಧುರಂಧರರಲ್ಲ. ರಣಧುರಂಧರ ಮಹಾಭಾರತದಲ್ಲಿ ಯಾರಾದರೂ ಇದ್ದರೆ ಭಗವಂತ ಶ್ರೀಕೃಷ್ಣ ಮಾತ್ರ. ಯುದ್ಧದ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ತಾನೇ ಯುದ್ಧ ಮಾಡದೆ ಒಂದು ಮಹಾನ್, ಇಡೀ ನಮ್ಮ ಈ ಚರಿತ್ರೆಯಲ್ಲಿ ನಡೆದಿರ್ತಕ್ಕಂತಹ ಮಹಾ ದೊಡ್ಡ ಯುದ್ಧವನ್ನು ಕೇವಲ ಸಾರಥಿಯಾಗಿ ಗೆಲ್ಲಿಸ್ಕೊಟ್ಟ ಅಂದರೆ ಕೃಷ್ಣ ಅಲ್ಟಿಮೇಟ್, ಈಸ್ ಅಲ್ಟಿಮೇಟ್ ಅಂತ. ಅವನು ರಣಧುರಂಧರ. ನಮ್ಮ ಕೃಷ್ಣ ನಮಗೆ ರಣಧುರಂಧರ ಆಗ್ತಾರೆ. ಅದೇ ರೀತಿ ಇಲ್ಲಿ ರಣಧುರಂಧರ ಅನ್ನೋದನ್ನು ಶಿವಾಜಿಗೆ ಹೇಳಿದ್ದಾರೆ. ಯಾಕೆ ಅಂತಂದರೆ ಆಡಳಿತ ತಕ್ಕೊಳ್ಳಿ, ಶಿವಾಜಿ ವಾಸ್ ಗುಡ್. ಯುದ್ಧಗಳು ತಕ್ಕೊಳ್ಳಿ, ಯುದ್ಧದಲ್ಲಿ ಸಾಹಸವನ್ನು ಮೆರಿತಾನೆ, ವೀರತ್ವವನ್ನು ಮೆರಿತಾನೆ, ತಾನೇ ಖಡ್ಗವನ್ನು ಹಿಡಿದು ಮುಂದಾಳಾಗಿ ನಿಂತುಕೊಂಡು ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಅದರ ಜೊತೆಗೆ ಯುದ್ಧ ತಂತ್ರಗಳು ಭಟ್ರಾಗಲೇ ಹೇಳಿದ್ದಾರೆ, ವಿಷದವಾಗಿದೆ ಈ ಪುಸ್ತಕದಲ್ಲಿ. ಅವುಗಳನ್ನು ನೋಡಿದಾಗ ಯುದ್ಧ ತಂತ್ರದಲ್ಲೂ ಶಿವಾಜಿಯನ್ನು ಕೆಳಕ್ಕೆ ಹಾಕಿದವ್ರು ಯಾರು ಆ ಕಾಲಕ್ಕಾಗಲಿ ಯಾವುದೇ ಕಾಲಕ್ಕಾಗಲಿ ಇಲ್ಲ ಅಂತಾನೆ ಅನಿಸುತ್ತೆ ಅಂತ. ಅದರ ಜೊತೆ ಗೆದ್ದ ನಂತರ ಅಹಂಕಾರವನ್ನು ಬೀರದೆ ಮಾನವೀಯತೆಯಿಂದ ಸೋತವರನ್ನೆಲ್ಲ ಎಂಥ ಚಂದದಲ್ಲಿ ನೋಡ್ಕೊಳ್ತಾನೆ ರೀ. ಅದ್ಭುತವಾದಂತಹ ವ್ಯಕ್ತಿತ್ವ. ಹಾಗಾಗಿ ಶಿವಾಜಿ ದುರಂಧರ, ಅದರಲ್ಲೂ ಕೂಡ ರಣದಲ್ಲಿ ರಣಧುರಂಧರ. ಅದ್ಭುತವಾದಂತಹ ಒಂದು ಶೀರ್ಷಿಕೆಯನ್ನು ಈ ಪುಸ್ತಕಕ್ಕೆ ನೀಡಲಾಗಿದೆ ಅಂತ ನನಗನ್ಸುತ್ತೆ. ಎರಡನೆಯದು, ಈ ಪುಸ್ತಕದಲ್ಲಿ ಅಂಕಿ ಅಂಶಗಳ ಸಾಲು ಸಾಲು, ರಾಶಿ ರಾಶಿ. ಒಬ್ಬ ಇಂಜಿನಿಯರ್ ಪುಸ್ತಕ ಬರೆಯೋಕ್ಕೆ ಕೂತ್ರೆ ಇದೇ ತೊಂದರೆ ಅಲ್ವಾ. ಭಾವನೆಗಿಂತ ನಮಗೆ ಸತ್ಯಕ್ಕೆ ಬಹಳ ಮುಖ್ಯ ಅಲ್ವಾ. ಅಂಕಿ ಅಂಶಗಳು ನಮಗೆ ಮುಖ್ಯ, ಭಾವನೆಗಳು ಪದ್ಯ ಬರೀತಾರೆ, ಬರೆಯೋರು ಬರ್ಕೊಳ್ಳಿ ಅಂತ ನಾನು ಬರೀತಾ ಇರೋದು ಪುಸ್ತಕ. ಇಲ್ಲಿ ಅಂಕಿ ಅಂಶಗಳು ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಅನೇಕ ನೋಡಿ, ಈ ಪುಸ್ತಕವನ್ನು ಬರೆಯುವಾಗಲೂ ಅಷ್ಟೇ, ಕರಡು ಪ್ರತಿಯನ್ನು ಭಟ್ರು ನನಗೆ ಕಳಿಸಿದಾಗ ನಾನು ಹೇಳಿದೆ, 11 ಯುದ್ಧಗಳ ಬಗ್ಗೆ ಬರಿತಾ ಇದ್ದೀರಾ ಭಟ್ರೆ, ಅವರು ಮಾಡಿದಂಥ ಅಷ್ಟೂ ಯುದ್ಧಗಳ ಬಗ್ಗೆ ಬರೀರಿ. ಅವರು ತಮ್ಮ ಲೇಖನದಲ್ಲೂ ಲೇಖಕರ ಮಾತಿನಲ್ಲೂ ಹೇಳ್ಕೊಂಡಿದ್ದಾರೆ. ನೋಡಿ, ಆ ಹೊತ್ತಿನಲ್ಲಿ ಪುಸ್ತಕ ತಯಾರಾಗಿತ್ತು ಅಂತ ನಾನು ಹೇಳಿದ ನಂತರ ಭಟ್ರು, ಹೌದಲ್ವಾ, ಅದಿದ್ದರೆ ಚೆನ್ನ ಅಲ್ವಾ, ಇನ್ನೊಂದು ತಿಂಗಳು ಸಂಶೋಧನೆ ಮಾಡಿ ಶಿವಾಜಿ ನಡೆಸಿದಂಥ 231 ಯುದ್ಧಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ.
ನೀವು ಆ ಒಂದು ಅಂಕಿಅಂಶದಿಂದ ಈ 11 ಯುದ್ಧಗಳನ್ನು ನೋಡೋದಾಯಿತು ಅಂದರೆ, ನಾನು ಐ ಜಸ್ಟ್ ಪ್ಲೇ ಅರೌಂಡ್ ವಿತ್ ಲಿಟಲ್ ಬಿಟ್ ಆಫ್ ಡೇಟಾ ಬಿಕಾಸ್ ಐ ಆಮ್ ಆಲ್ಸೋ ಎನ್ ಇಂಜಿನಿಯರ್. ಅದೇನಪ್ಪ ಅಂತಂದರೆ ನೋಡಿ, ಮೊದಲನೇ ಯುದ್ಧ 1645 ಕಡೆ ಯುದ್ಧ 1679 ಅಂತಂದರೆ ಸುಮಾರು 34 ವರ್ಷಗಳ ಕಾಲ ಯುದ್ಧದ ಕಾಲ ಅಂತ ಇಟ್ಕೊಳ್ಳಿ. 230 ಯುದ್ಧಗಳಾಯಿತು. ಪ್ರಾಯಶಃ ಒಂದು ಯುದ್ಧಕ್ಕೆ 1 ತಿಂಗಳು ಅಂತಲೇ ಇಟ್ಕೊಳ್ಳೋಣ. ಕೆಲವು ಯುದ್ಧಗಳು 4-5 ತಿಂಗಳಾಯಿತು, ಇನ್ನು ಕೆಲವು ಯುದ್ಧಗಳು 3-4 ದಿನದಲ್ಲಿ ಮುಗಿದೋದು. ಒಟ್ಟಿನಲ್ಲಿ ಒಂದು ಆ್ಯಾವ್ರೇಜಿಂಗ್ ಅಲ್ವಾ, ಆ್ಯಾವ್ರೇಜಿಂಗ್ ಇಸ್ ಬೆಸ್ಟ್ ನೋನ್ ಟು ದ ಇಂಜಿನಿಯರ್ಸ್ ಬಿಕಾಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಇರಲಿ. ಆ್ಯಾವ್ರೇಜಿಂಗ್ ಒಂದು ಯುದ್ಧಕ್ಕೆ 1 ತಿಂಗಳು ಅಂತ ಇಟ್ಕೊಂಡ ಅಂದರೆ 230-240 ತಿಂಗಳು, ಸುಮಾರು 20-25 ವರ್ಷ ಬರೀ ಯುದ್ಧ ಭೂಮಿಯಲ್ಲೇ ಇದ್ದ ಅಲ್ಲ ಶಿವಾಜಿ. ಭಯ ಆಗಲ್ವಾ ಈ ರೀತಿಯಾದಂಥ ಅಂಕಿಅಂಶಗಳು ನಮ್ಮನ್ನು ದಿಟ್ಟಿಸಿ ನೋಡಿದಾಗ ಅಲ್ವಾ? 15 ವರ್ಷದ ಯುವಕ, 15 ವರ್ಷ ಬಾಲ್ಯ ಪಕ್ಕಕ್ಕಿಡಿ, ಅವನಿಗೆ ತನ್ನ ಜೀವನ ಅಂತ ಸಿಕ್ಕಿದ್ದು 8 ವರ್ಷ. ಆ 8 ವರ್ಷದಲ್ಲೂ ಮುಂದಿನ ಯುದ್ಧ, ಕಳೆದ ಯುದ್ಧ, ಮುಂಬರುವ ಯುದ್ಧ, ಅವುಗಳ ಬಗ್ಗೆನೇ ಚಿಂತನೆ. ಈ ಒಂದು ಅಂಕಿಅಂಶಗಳ ಆ ಒಂದು ಸರಮಾಲೆಯಲ್ಲಿ ನಾವು ಈ ಪುಸ್ತಕವನ್ನು ಓದ್ತಾ ಅಲ್ಲಲ್ಲಿ ಭಟ್ರು ಕೊಟ್ಟಿರ್ತಕ್ಕಂತಹ ಅಂಕಿಅಂಶಗಳನ್ನು ಸುಮ್ಮನೆ ಓದ್ಕೊಂಡು ಪಕ್ಕಕ್ಕೆ ಹೋಗದೆ ಅದನ್ನು ಒಂದು ಶೀಟಲ್ಲಿ ಬರ್ಕೊಂಡು ನಾವು ನಮ್ಮದೇ ಆದಂತಹ ಚಿಂತನೆಗಳಲ್ಲಿ ತೊಡಕೊಳ್ತು ಅಂತ ಅಂದರೆ, ಶಿವಾಜಿ ವಿಲ್ ಕಮ್ ಔಟ್ ಟ್ರಮ್ಸ್ ಅಪ್, ನಾಟ್ ಅಮೇರಿಕನ್ ಟ್ರಮ್ಸ್ ಅಪ್, ಬಂದೇ ಬರ್ತಾರೆ ಶಿವಾಜಿ ಅಂತ. ಅದ್ಭುತವಾದಂತಹ ಒಂದು ಚಿಂತನೆ ಅಂತ. ಇನ್ನು ಮೂರನೆಯದು ಚರಿತ್ರೆಯ ವಿಷಯದಲ್ಲಿ ಈ ರೀತಿಯಾದಂತಹ ಪ್ರಯತ್ನ ಆಗಿಲ್ಲ ಅಂತ ನನಗನ್ನಿಸ್ತು. ತುಂಬ ಚರಿತ್ರೆಯನ್ನು ತುಂಬ ವಿಶದವಾಗಿ ಓದಿಕೊಂಡಿರ್ತಕ್ಕಂತಹ ಯಾರಾದರೂ ಇತ್ತು ಅಂದರೆ ದೇ ಮೈಟ್ ಬಿ ಏಬಲ್ ಟು ಕಾಮೆಂಟ್ ಬೆಟರ್ ದ್ಯಾನ್ ಮೀ. ಆದರೆ ನನಗನ್ನಿಸ್ತು, ನಾನು ಇದನ್ನು ಬೆನ್ನುಡಿಯಲ್ಲಿ ಬರೆದಿದ್ದೀನಿ. ಯಾಕೆ ನನಗಿದು ಬಹಳ ವಿಶೇಷ ಅನ್ನಿಸ್ತು ಅಂತಂದರೆ, ನಾನು ಅದನ್ನು ಹಾಗೆ ಯಥಾವತ್ತಾಗಿ ಓದ್ತೀನಿ. ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ 10 ಸರ್ವಶ್ರೇಷ್ಠ ಚಿತ್ರಗಳಾವುವು? ರಾಹುಲ್ ದ್ರಾವಿಡ್ನ 10 ಅತ್ಯುತ್ತಮ ಇನ್ನಿಂಗ್ಸ್ ಯಾವುವು? ಈ ಪರಿಯ ವಿಶ್ಲೇಷಣೆ ಚಲನಚಿತ್ರ ಹಾಗೂ ಕ್ರೀಡಾ ರಂಗಗಳಲ್ಲಿ ಸರ್ವೇ ಸಾಮಾನ್ಯ. ಆದರೆ ಇತಿಹಾಸದ ಓದಿನಲ್ಲಿ ಅಂತಹ ಒಂದು ಅದ್ಭುತ ಸಂಶೋಧನಾತ್ಮಕವಾದಂತಹ ಕೆಲಸವನ್ನು ನನ್ನ ಆತ್ಮೀಯ ಸ್ನೇಹಿತರಾದ ಗುರುಪ್ರಸಾದ್ ಭಟ್ ಅವರು ಈ ಕೃತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ 230 ಯುದ್ಧಗಳಲ್ಲಿ 10-11 ಆರಿಸಿಕೊಂಡು ಅದನ್ನು ವಿಶ್ಲೇಷಣೆ ಮಾಡ್ತಾ ಒಂದಕ್ಕೊಂದು ಹೇಗೆ ಪೂರಕ ಅಂತ ಹೇಳ್ತಾ ಸಾಗೋದಿದೆಯಲ್ಲ, ಇದೊಂದು ಅದ್ಭುತವಾದಂತಹ ಇತಿಹಾಸದ ಓದು, ಅದ್ಭುತವಾದಂತಹ ಇತಿಹಾಸದ ಸಂಶೋಧನೆ. ಯಾರೋ ಕಷ್ಟಪಟ್ಟು ಸಂಶೋಧನೆ ಮಾಡಿದ್ದಾರೆ, ನಾವು ಈ ಪುಸ್ತಕವನ್ನು ಓದಿದರೆ ಸಾಕು ಅವೆಲ್ಲವೂ ಕೂಡ ನಮ್ಮದಾಗತ್ತೆ ಅಂತ, ಬಹಳ ಮುಖ್ಯವಾದಂತಹ ಒಂದು ವಿಷಯ ಅಂತ. ಅದೇ ರೀತಿ ನಿರ್ಣಾಯಕ ಅಂತ ಬಳಸ್ತಾರೆ. ನಾನು ಅವತ್ತೇ ಅದನ್ನು ಓದ್ ಕೂಡಲೇ ನಾನು ಭಟ್ರಿಗೆ ಹೇಳಿದೆ, ಅದ್ಭುತವಾದ ಪದ ಬಳಸಿದೆಯಪ್ಪ ಅಂತ. ಯಾಕೆ? ಅವರು ಹೇಳಿರ್ತಕ್ಕಂತಹ 11 ಯುದ್ಧದಲ್ಲಿ 2 ಯುದ್ಧದಲ್ಲಿ ಶಿವಾಜಿಗೆ ಹೀನಾಯ ಸೋಲಾಗುತ್ತೆ ಅಂತ. ಶಿವಾಜಿ ಭಕ್ತರು ಇದನ್ನು ಹೇಳಲ್ಲ. ವೆರಿ ಆಬ್ಜೆಕ್ಟಿವ್, ವಸ್ತುನಿಷ್ಠರಾಗಿರತಕ್ಕಂತಹವರು ಮಾತ್ರ ಈ ರೀತಿಯಾದಂತಹ ಒಂದು ವಿಶ್ಲೇಷಣೆಗೆ ತೊಡಗಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ಇನ್ನು ಲೇಖಕರ ಮಾತು ಬಂದಿದೆ. ಲೇಖಕರ ಮಾತನ್ನು ಖಂಡಿತವಾಗಿಯೂ ಓದಿ. ಲೇಖಕರ ಮಾತು ಒಂದು ರೀತಿಯಲ್ಲಿ ಒಂದು ಸುದೀರ್ಘವಾದಂತಹ ಲೇಖನವಾಗಿಯೇ ಹೊರಹೊಮ್ಮಿದೆ ಅಂತ. ನಾನು ಲೇಖಕರ ಮಾತುಗಳನ್ನು ನನ್ನ ಕೃತಿಗಳಲ್ಲಿ ಬರೆದಾಗ ಬಂದಿಲ್ಲ ಲೇಖಕರ ಮಾತು ನಾನು ಬರೆಯುವಾಗ ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಅಳುಕಿರುತ್ತೆ. ಯಾಕಪ್ಪ ಅಂತಂದರೆ ನಾನು ಲೇಖಕರ ಮಾತನ್ನ ಒಂದು 3-4 ಪುಟಕ್ಕೆ ಸೀಮಿತಗೊಳಿಸ್ತೀನಿ. ಯಾಕೆ ಅಂತಂದರೆ ಪ್ರಕಾಶಕ ನಾನಲ್ಲ. ಪ್ರಕಾಶಕರಿಗೆ ಲೇಖಕರ ಮಾತೆ 20 ಪುಟಗಳಾಯಿತು ಅಂದರೆ ಶಿವಾಜಿ ಅವರು ಏನಪ್ಪ ಇದು ಭಾಳ ಭಾರ ಆಗ್ತಾ ಇದೆಯಲ್ಲ, ಹೆಚ್ಚಾಗ್ತಾ ಇದೆಯಲ್ಲ ಅನಿಸುತ್ತೆ ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ಕಡಿಮೆ ಮಾಡ್ತೀವಿ. ಆದರೆ ಭಟ್ಟರು, ನಾನು ಆವಾಗಲೇ ಹೇಳಿದೆ, ಶಿವಾಜಿ ವಿಷಯ ಬಂತ ಅಂದರೆ ಗಾಢಾನುರಕ್ತಿ ಹೇಗೆ ಎಷ್ಟು ಹಾಗೆ ಅಷ್ಟು ಅಂತ. ಹಾಗಾಗಿ ಅವರ ಲೇಖಕರ ಮಾತೆ 21 ಪುಟ ಇದೆ, ಬಹಳ ಸುದೀರ್ಘವಾಗಿದೆ. ನೀವು 21 ಪುಟವನ್ನು ಓದಿಕೊಂಡ್ರೆ ಪ್ರಾಯಶಃ ಪುಸ್ತಕವನ್ನು ಓದಬಾರ್ದು ಅಂತ ಅನ್ನಿಸ್ಬೋದೋ ಏನೋ ನಿಮಗೆ. ಅಷ್ಟರ ಸುದೀರ್ಘವಾಗಿ ಎಲ್ಲ ಸಾರವನ್ನು ಹಿಡಿದಿಟ್ಟಿದ್ದಾರೆ. ಆದರೆ ಆ ಸಾರವನ್ನು ಹಿಡಿದಿಡುವಾಗ ಒಂದು ರೀತಿಯಲ್ಲಿ ಮಗುವಿಗೆ ಪೆಪ್ಪರ್ಮೆಂಟ್ ತೋರಿಸ್ದ ಹಾಗೆ, ಕೊಟ್ಟಿಲ್ಲ ಬಾಯಿಗೆ ಚೀಪು ಅಂತ ತೋರಿಸ್ದಾಗ ಅಷ್ಟೇ. ಹಾಗಾಗಿ ನೀವು ಪುಸ್ತಕವನ್ನು ಓದ್ತೀರಾ. ಇಲ್ಲಿ ಒಂದೇ ಒಂದು ವಿಷಯ ಅಂತಂದರೆ, ನಿಮ್ಮ ಮುಂದಿನ ಕೃತಿಗಳಲ್ಲಿ ಲೇಖಕರ ಮಾತನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಒಂದು ಬಹಳ ಆತ್ಮೀಯವಾದಂತಹ ಸ್ನೇಹಿತನಾದ್ದರಿಂದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಇದೊಂದು ಸಂಶೋಧನಾ ಗ್ರಂಥ ಅಂತ, ಬಹಳ ಮುಖ್ಯ. ನಾವಿದನ್ನು ಯಾವ ರೀತಿ ಓದಬೇಕು? ಶಿವರಾಮ್ ಕಾರಂತರ ಯಾವುದೋ ಒಂದು ಕಾದಂಬರಿಯನ್ನು, ಎಸ್.ಎಲ್. ಭೈರಪ್ಪನವರ ಕಾದಂಬರಿಯನ್ನು ಅಲ್ಲ ಅಂತ. ಇದನ್ನು ಒಂದು ಸಂಶೋಧನಾತ್ಮಕ ಗ್ರಂಥವನ್ನು ಹೇಗೆ ಓದ್ತೀವೋ ಹಾಗೇ ಓದಬೇಕು ಅಂತ. ನನಗೆ ಭಾಳ ತಮಾಷೆ ಅನಿಸೋದೇನು ಅಂತಂದರೆ, ಅವರ ಮೊದಲ ಪುಸ್ತಕ ಛತ್ರಪತಿ, 2ನೇದು ರಣಧುರಂಧರ, ಇವೆರಡೂ ಕೂಡ ಒಂಥರ PhD ಥೀಸಿಸ್ ಇದ್ದಾಗಿದೆ. ಅವ್ರಿಗೆ ಗೊತ್ತಾಗಲಿಲ್ಲ ಪಾಪ, ಯಾವುದಾದ್ರು ಯೂನಿವರ್ಸಿಟಿಗೆ ಜಾಯಿನ್ ಆಗಿ ಇದನ್ನು ಸಬ್ಮಿಟ್ ಮಾಡಿದರೆ 2 ಡಾಕ್ಟ್ರೇಟ್ ಬಂದಿರೋದು ಅಲ್ವಾ.
ಎರಡೂ ಕೂಡ ಒಂಥರ ಥೀಸಿಸ್ ಇದ್ದಾಗಿದೆ ಅಂತ ಅದೇ ರೀತಿ ಬರೆದಿದ್ದಾರೆ. ಅದೇ ಒಂದು ಶ್ರದ್ಧೆಯಲ್ಲಿ ಬರೆದಿದ್ದಾರೆ. ಅಂಕಿಅಂಶಗಳನ್ನು ಕಲೆ ಹಾಕೋದು, ವಿಷಯಗಳನ್ನು ಕಲೆ ಹಾಕೋದು, ಅದು ಎಷ್ಟು ದಿನಗಳಕ್ಕಾಗಿ ಸಂಶೋಧನೆ ಮಾಡೋದು, ಎಲ್ಲವನ್ನ ಸೇರಿಸ್ಕೊಳ್ಳೋದು, ಮತ್ತು ಎಲ್ಲವನ್ನೂ ಪರಿಷ್ಕರಿಸಿ ಒಂದು ಹಂತಕ್ಕೆ ತರೋದು. ನಂತರ ಯಾರೋ ಒಂದಷ್ಟು ಜನ ನನ್ನಂಥವ್ರ ಜೊತೆ ಬಂದಿದ್ದು ಹೇಗಿದೆ ಅಂತ ಕೇಳೋದು, ಅದಕ್ಕೆ ಬಂದಂಥ ಅದನ್ನು ಮತ್ತೆ ಸೇರಿಸೋದು, ಅದನ್ನು ಸೇರಿಸುವಾಗ ಮತ್ತೊಂದಷ್ಟು ಸಂಶೋಧನೆ, ಎಂಡ್ಲೆಸ್ ಅಂತ. ಇದು ಒಬ್ಬ ಸಂಶೋಧಕನಿಗೆ ಇರಬೇಕಾದಂತಹ ಒಂದು ಮೂಲ ಗುಣ. ಅನ್ಫಾರ್ಚುನೇಟ್ಲಿ ಇವತ್ತು ಸಂಶೋಧನೆ ಬರೆಯುವ ಕ್ಷೇತ್ರದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ಇಂತಹ ಪುಸ್ತಕಗಳು ಇನ್ನೂ ಹೆಚ್ಚು ಹೆಚ್ಚು ಬರಬೇಕು. ಜನರಿಗೆ ಸಂಶೋಧನೆಯಲ್ಲೂ ಕೂಡ ಒಂದು ಮಜಾ ಇದೆ, ಸಂಶೋಧನೆಯಲ್ಲೂ ಕೂಡ ಒಂದು ಸಾರ್ಥಕತೆ ಇದೆ ಅನ್ನತಕ್ಕಂತಹ ಒಂದು ಭಾವ ಮೂಡಬೇಕು ಅಂತ. ಹಾಗಾಗಿ ಈ ಪುಸ್ತಕ ಒಂದು ಸಂಶೋಧನಾತ್ಮಕ ಗ್ರಂಥ. ಅದೇ ರೀತಿಯಲ್ಲಿಯೇ ನೀವು ನೋಡಬೇಕು ಅಂತ ಈ ಗ್ರಂಥದ ಕಡೆಯಲ್ಲಿ ಒಂದು 36 ಕೃತಿಗಳ ಹೆಸರು ಕೊಟ್ಟಿದ್ದಾರೆ. ಯಾರ್ಯಾರ ಕೃತಿಗಳು ನಾನು ರೆಫರ್ ಮಾಡಿದ್ದೀನಿ ಅಂತಲ್ಲ. ನನ್ನ ಆಸೆ ಏನಪ್ಪ ಅಂದರೆ ಇನ್ನು ಮುಂದೆ ಶಿವಾಜಿ ಪುಸ್ತಕ ಬರೆಯೋರೆಲ್ಲರೂ ಕೂಡ ಅವರ ಆಧಾರ ಗ್ರಂಥಗಳಲ್ಲಿ ಭಟ್ರ 2 ಪುಸ್ತಕಗಳನ್ನು ಸೇರಿಸಿರ್ತಾರೆ ಅಂತ. ಅದಕ್ಕೆ ಬೇಕಾದಂತಹ ತೂಕ, ತಾಕತ್ತು 2 ಪುಸ್ತಕಗಳಿಗೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ಇನ್ನು ಕಡೆಯದಾಗಿ ಅಂತ ಹೇಳಲ್ಲ, ಪೆನಲ್ಟಿಮೇಟ್, ಕಡೆಯಾಗಿಂತ ಒಂದು ಹಿಂದೆ ಏನಾದರೂ ಹೇಳಬೇಕು ಅಂತಂದರೆ, ಶಿವಾಜಿ ಕುರಿತಾದ ನನ್ನ ಒಂದೆರಡು ಚಿಂತನೆಗಳು, ತುಂಬ ಸೂಕ್ಷ್ಮವಾದಂತಹ ಚಿಂತನೆಗಳು, ಗೊಂದಲಗಳು. ಅನೇಕರಿಗೆ ಶಿವಾಜಿ ಬಗ್ಗೆ ಗೊಂದಲಗಳಿದ್ದಾವೆ. ಮೊದಲನೇದಾಗಿ ಶಿವಾಜಿ ಮುಸ್ಲಿಂ ವಿರೋಧಿ ಅಂತ. ಅದನ್ನು ಹೇಳೋರು ಮುಸ್ಲಿಮರಲ್ಲ, ಹಿಂದೂಗಳೇ ಅಂತ. ಭಾಳ ಬೇಸರ ಆಗುತ್ತೆ, ತುಂಬ ಬೇಸರ ಆಗುತ್ತೆ ಅಲ್ವಾ. ಮುಸ್ಲಿಂ ವಿರೋಧಿ ಶಿವಾಜಿ ಅಂತ ಅದನ್ನು ಭಟ್ರು 2 ಪುಸ್ತಕಗಳಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ನೀವು ಓದ್ತಾ ಹೋದರೆ ಗೊತ್ತಾಗುತ್ತೆ, ಶಿವಾಜಿಯ ಸೈನ್ಯದಲ್ಲಿದ್ದ 30%, 30% ಸೈನಿಕರು ಮುಸ್ಲಿಮರೇ ಆಗಿದ್ದರು. ಅವನ ನೌಕಾದಳದ ಚೀಫ್ ಮುಸ್ಲಿಮನೇ ಆಗಿದ್ದ. ಅವನ ಬೆನ್ನೆಲುಬಾಗಿ ಸದಾ ಅವನ ಜೊತೆ ಇದ್ದಂಥ ಮಹದಾರಿ ಮೆಹತರ್, ಅವನು ಕೂಡ ಒಬ್ಬ ಮುಸ್ಲಿಂ ಆಗಿದ್ದ. ಅನೇಕ ಮುಸ್ಲಿಂ ರಾಜರಿಂದ ಹೀನಾಯವಾಗಿ ಅವಮಾನಕ್ಕೊಳಗಾದಂತಹ ಮುಸ್ಲಿಮರು ಯಥಾರ್ಥವಾಗಿ ಬಂದು ಶಿವಾಜಿಯ ಸೈನ್ಯವನ್ನು ಸೇರ್ತಾರೆ. ಅದ್ಭುತವಾದಂತಹ ಘಟನೆಗಳನ್ನು ಕಟ್ಕೊಳ್ತಾ ಹೋಗ್ತಾರೆ. ಅದನ್ನು ನೋಡಿದಾಗ ಅನಿಸುತ್ತೆ, ಆ ಮುಸ್ಲಿಂ ವಿರೋಧಿ ಶಿವಾಜಿ ಬಿಡ್ರಿ, ಯಾವುದೇ ಒಬ್ಬ ಹಿಂದೂ ತಗೊಳ್ರಿ, ಅವನು ಇನ್ನೊಬ್ಬರು ವಿರೋಧಿ ಆಗ್ಲಿಕ್ಕೆ ಸಾಧ್ಯನೇನ್ರಿ? ಹಿಂದೂವನ್ನು ನೀನು ಇನ್ನೊಬ್ಬರ ವಿರೋಧಿ ಅಂತ ಕರೀತಾರಲ್ಲ, ಅಂಥವರು ನಿಜವಾಗ್ಲೂ ಮುಟ್ಟಾಳ್ರು ಅಂತ. ಅನ್ಫಾರ್ಚುನೇಟ್ಲಿ ದೇ ಆರ್ ಹಿಂದೂಸ್ ದೆಮ್ಸೆಲ್ಸ್ ಅನ್ನೋದು ಬಹಳ, ನಾನು ವಿಷಯಕ್ಕೆ ಹೊರಗೆ ಬರ್ತಾ ಇದ್ದೀನಿ. ಆ ವಿಷಯ ಮಾತಾಡುವಾಗ ನಾನು ನನ್ನನ್ನೇ ಮರೆತು ಬಿಡ್ತೀನಿ, ಅವನು ಶಿವಾಜಿ ಮಾತಾಡುವಾಗ ಮರೆಯುವ ಹಾಗೆ. ಹಾಗಾಗಿ ಜಾಸ್ತಿ ಹೋಗದೆ ಇಲ್ಲೇ ತಡೆ ಹಾಕಬೇಕು ಅಂತಂದರೆ ಹಿಂದೂಗಳಿಗೆ ವಿರೋಧಿ ಅಂತ ಬೈತಾರಲ್ಲಪ್ಪ, ಬಹಳ ಬೇಸರ ಆಗುತ್ತೆ. ಇಲ್ಲಿ ಅದನ್ನು ಬಹಳ ಚಂದದಲ್ಲಿ ಅವರು ಇದರಲ್ಲಿ ಮಾಡಿದ್ದಾರೆ ಅಂತ. 2 ವಿಷಯಗಳು. ಶಿವಾಜಿ ಕೇವಲ ಮರಾಠಿಗ ಅಂತ ಒಂದು ಆಕ್ಷೇಪಣೆ ಇದೆ, ಒಂದು ಗೊಂದಲ ಇದೆ. ಅನೇಕರು ಅಂದ್ಕೊಳ್ತಾರೆ ಮರಾಠಿಗರಂತೂ ಶಿವಾಜಿ ಆಮ್ಚಿ ಶಿವಾಜಿ ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಶಿವಾಜಿ ಮರಾಠಿಗ ಅಲ್ಲ, ಶಿವಾಜಿ ಕರ್ನಾಟಕಕ್ಕೆ ಸೇರಿದವನಲ್ಲ. ಮಯೂರವರ್ಮನನ್ನು ಕನ್ನಡಿಗ ಅಂತ ಹೇಳಿ ಒಪ್ತೇನೆ. ಶಿವಾಜಿ ಅಂತವರನ್ನು, ಶಂಕರಾಚಾರ್ಯರಂಥವರನ್ನು, ಚಾಣಕ್ಯ ಅಂಥವ್ರನ್ನ ಹೇಗೆ ಒಂದು ಪ್ರಾಂತ್ಯಕ್ಕೆ ಸೇರಿಸಲಿಕ್ಕಾಗುತ್ತೆ? ಶಿವಾಜಿ ಭಾರತೀಯ, ಶಿವಾಜಿ ಹಿಂದೂ, ಶಿವಾಜಿ ಸನಾತನಿ. ಈ ಒಂದು ವಿಷಯವನ್ನು, ಹಾಗೂ ಇನ್ನೊಂದು ನನಗೆ ತುಂಬ ಬೇಸರ ಆಗೋದು ಶಿವಾಜಿ ಬಗ್ಗೆ ಕೇಳ್ತಾ, ನಮ್ಮ ಪಠ್ಯಪುಸ್ತಕಗಳಿದೆಯಲ್ಲ, ನಮ್ಮ ಪಠ್ಯಪುಸ್ತಕಗಳನ್ನು ಬರೆದೋರ್ನ ನಿಜವಾಗಿಯೂ ಕೂಡ ಅದೆಷ್ಟು ಶಪಿಸಿದ್ರೂ ತೊಂದರೆ ಇಲ್ಲ, ಅಂಥ ರೀತಿ ಇಲ್ಲಿ ಬೇಜಾರಾಗುತ್ತೆ. ಮೊನ್ನೆ ಇತ್ತೀಚೆಗೆ ಅಜಿತ್ ಹನುಮಕ್ನವರು ಒಂದು ಸಭೆಯಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದರು, ಪಠ್ಯಪುಸ್ತಕಗಳನ್ನು ಎಡಬಿಡಂಗಿಗಳು ಬರೆದಿದ್ದಾರೆ ಈ ಕಳೆದ 70 ವರ್ಷಗಳಲ್ಲಿ. ಪ್ರಾಯಶಃ ನಮ್ಮಂಥ ಒಂದಷ್ಟು ಜನ ಪರೀಕ್ಷೆಗಾಗಿ ಆ ಪಠ್ಯಪುಸ್ತಕಗಳನ್ನು ಓದಿ ಪ್ರಶ್ನೆಗೆ ಉತ್ತರ ಕೊಟ್ಟು ಹೊರಗೆ ಬಂದ್ವಿ. ಅದನ್ನು ನಾವು ನಮ್ಮೊಳಗೆ ಇಳಿಸ್ಕೊಳ್ಳಿಲ್ಲ. ಹಾಗಾಗಿ ನಮ್ಮ ಚಿಂತನೆಗಳು ಇನ್ನೂ ಸುಭದ್ರವಾಗಿ ಚಂದದಲ್ಲಿ ಇದೆ ಅಂತ. ಹಾಗಾಗಿ ಶಿವಾಜಿಯನ್ನು ಪಠ್ಯಪುಸ್ತಕಗಳಲ್ಲಿ ಬೆಟ್ಟದ ಇಲಿ ಅಂತ ಕರೀತಾರೆ. ಎಂಥದ್ರಿ ಇದು? ಅವಮಾನ ರೀ. ಇಲಿನಾ ಶಿವಾಜಿ? ಯಾರೋ ಗುಳ್ಳೆ ನರಿಗೆ ಹೆದರುವಂಥವ್ರಿಗೆ ಹುಲಿ ಪಟ್ಟ ಕೊಟ್ಟು ಕೂರಿಸಿದೆ ಈ ಸಮಾಜ. ಇಲಿ ಅಂತಾರ, ಬೆಟ್ಟದ ಇಲಿ ಅಂತ. ಬೆಟ್ಟದ ಹುಲಿ ಶಿವಾಜಿ, ಬೆಟ್ಟದ ಹುಲಿ. ಬೆಟ್ಟದಲ್ಲಿ ಅಡಗುಕೊಳ್ತವನಲ್ಲ ಅವನು. ಈ 2 ವಿಷಯಗಳು, ಶಿವಾಜಿಯ ಬಗ್ಗೆ ಈ 2 ವಿಷಯಗಳು ನನಗೂ ಕೂಡ ಬರೀಬೇಕು ಅಂತ ಆಸೆ. ಆದರೆ ಶಿವಾಜಿಯನ್ನು ಒಂದು ರೀತಿಯಲ್ಲಿ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರುಪ್ರಸಾದ್ ಭಟ್ರು. ಹಾಗಾಗಿ ನನ್ನ ಸ್ನೇಹಿತನಿಗೆ ಏನಪ್ಪ ಅಂದರೆ, ನಿನ್ನ ಮುಂದಿನ ಪುಸ್ತಕಗಳಲ್ಲಿ ಶಿವಾಜಿ ಬೆಟ್ಟದ ಇಲಿ ಅಲ್ಲ ಅನ್ನತಕ್ಕಂತಹ ವಿಷಯ. ಶಿವಾಜಿ ಕೇವಲ ಮರಾಠಿಗನಲ್ಲ, ಅವನು ವಿಶ್ವಕ್ಕೆ ಸೇರಿದಂತಹ ಒಂದು ಮಹಾನ್ ಚೇತನ ಅನ್ನತಕ್ಕಂತಹ ಒಂದು ವಿಷಯವನ್ನು ಪುಸ್ತಕಗಳಲ್ಲಿ ಸಾಬೀತು ಮಾಡಿ, ಅದು ನಿಮಗೆ ಸಾಧ್ಯ ಇದೆ, ಆ ರೀತಿ ಮಾಡಿ ಅಂತ ನಾನು ಮತ್ತೆ ಗುರುಪ್ರಸಾದ್ ಭಟ್ರಲ್ಲಿ ಭಿನ್ನವಿಸ್ಕೊಳ್ತೇನೆ. ಕೃತಿ ಪರಿಚಯ ಅಂತ ಅಂದರೆ ಒಂದು ರೀತಿಯಲ್ಲಿ ಈಗಿನ ಕಾಲದ ರೊಮ್ಯಾಂಟಿಕ್ ಫಿಲ್ಮ್ ಸಾಂಗ್ಸ್ ಇದ್ದಾಗಿರಬಾರ್ದು.
ಯಾಕೆಂತಂದರೆ ಈಗಿನ ಕಾಲದ ರೊಮ್ಯಾಂಟಿಕ್ ಸಾಂಗ್ಸು ಒಂದು ರೀತಿಯಲ್ಲಿ ಆ್ಯಕ್ರೋಬ್ಯಾಟಿಕ್, ದೇ ಆರ್ ನಾಟ್ ರೊಮ್ಯಾಂಟಿಕ್. ನಮ್ಮ ಕಾಲಘಟ್ಟದ 1970ರಲ್ಲಿ ಕನ್ನಡ ಚಲನಚಿತ್ರದ ಯುಗಳ ಗೀತೆಗಳನ್ನು ಕೇಳ್ತು ಅಂತ ಅಂದರೆ ದೇ ಆರ್ ರೊಮ್ಯಾಂಟಿಕ್. ಈಗಿನವೆಲ್ಲ ಬರೀ ಎರಾಟಿಕ್ಕು, ಆಗಿನ ಕಾಲದವು ಎಕ್ಸಾಟಿಕ್ ಅಂತ. ಹಾಗಾಗಿ ಕೃತಿ ಪರಿಚಯವನ್ನು ಮಾಡಿಸ್ಕೊಡುವಾಗ ನಾವು ಹಾಡನ್ನು ಕೇಳ್ತಾ ಕೇಳ್ತಾ ಒಂದು ಕುತೂಹಲವನ್ನು ಹುಟ್ಟಿಸಬೇಕು. ಏನೋ ಇದೆ ಹಾಡಲ್ಲಿ, ಏನೋ ಇದೆ ಹಾಡಲ್ಲಿ ಅಂತ, ಏನಿರಲಿ ಬಿಡಲಿ, ಏನೋ ಇದೆ ಅಂತ ಒಂದು ಕುತೂಹಲವನ್ನು ಹುಟ್ಟಿಸಬೇಕು. ಹಾಡು ಮುಗಿಯೋ ಅಷ್ಟೊತ್ತಿಗೆ ಈ ಹಾಡನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ಬೇಕು. ಈ ಹಾಡೇ ಇಷ್ಟು ಅಮೋಘವಾಗಿತ್ತು ಅಂದರೆ ಚಿತ್ರ ನೋಡಬೇಕು ಅಂತ ಮೊಬೈಲ್ನಲ್ಲ, ಸಾಲಿನಲ್ಲಿ ನಿಂತು ಟಿಕೆಟ್ ಕೊಂಡ್ಕೊಂಡು ಥಿಯೇಟರ್ನಲ್ಲಿ ಚಿತ್ರ ನೋಡಬೇಕು ಅನ್ನತಕ್ಕಂತಹ ಒಂದು ಹುಮ್ಮಸ್ಸು ಜನರಲ್ಲಿ ಮೂಡಬೇಕು. ಆಗ ಅದು ಸಾರ್ಥಕ್ಯ ಅಂತ. ನಾನು ಕೂಡ ಬಹಳ ಪ್ರಾಮಾಣಿಕವಾಗಿ ಈ ಪುಸ್ತಕ ಪರಿಚಯವನ್ನು ಇಂದಿನ ಯುಗಳ ಗೀತೆಯಂತೆ ಮಾಡದೆ ನಮ್ಮ ಕಾಲದ ಆ ಒಂದು ರೊಮ್ಯಾಂಟಿಕ್ ಸಾಂಗ್ಸ್ನ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಮಾಡಿದ್ದೀನಿ ಅಂತ ತಮಗೆ ಅನ್ನಿಸ್ತು ಅಂದರೆ ನನ್ನ ಈ ಒಂದಷ್ಟು 30 ನಿಮಿಷಗಳ ಆ ಮಳೆ ಏನಿದೆ, ತುಂತುರು ಏನಿದೆ, ಅದು ಸಾರ್ಥಕ್ಯವನ್ನು ಪಡೆಯುತ್ತೆ ಅಂತ ಹೇಳ್ತಾ, ಕಡೆಯದಾಗಿ ಅವರ ಮೊದಲನೆಯ ಪುಸ್ತಕ ಛತ್ರಪತಿ ಶಿವಾಜಿ ನಾಕಂಡಂತೆ, ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ ದಿನವೂ ಕೂಡ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಗುರುಪ್ರಸಾದ್ ಭಟ್ರು ಬರಮಾಡಿಕೊಂಡಿದ್ದರು. ಆಗ ಅವರ ಕುರಿತಾಗಿ ನನ್ನ ಎಲ್ಲ ಅವರ ಬಗ್ಗೆ ಬಹಳಷ್ಟು ಅಭಿಮಾನ, ಬಹಳಷ್ಟು ಗೌರವ, ಬಹಳಷ್ಟು ಪ್ರೀತಿ, ಒಂದಷ್ಟು ಕೋಪ ಎಲ್ಲವೂ ಇದೆ ಅಂತ ಈ ಎಲ್ಲವೂ ಕೂಡ 4 ಸಾಲಿನಲ್ಲಿ ಹಿಡಿದಿಡುವ ಒಂದು ಪ್ರಯತ್ನವನ್ನು ಅವತ್ತು ನಾನು ಮುಖ್ಯ ಅತಿಥಿಯ ಭಾಷಣದಲ್ಲಿ ಮಾಡಿದ್ದೆ. ಅದನ್ನು ಮತ್ತೆ ಇಲ್ಲಿ ಆ ರೀತಿಯಾಗಿ ತುಂಬ ಪೂರಕವಲ್ಲದ್ದು ಅಂತ ನನಗನ್ನಿಸಿದ್ರಿಂದ ಹಂಚಿಕೊಳ್ತಾ ಇದ್ದೇನೆ. ಹೊರಗಡೆಯ ಮಾಹಿತಿಯ ಗಡಿಯೊಳಗೆ ವಿರಮಿಸದೆ, ಹೊರಗಡೆಯ ಮಾಹಿತಿಯ ಗಡಿಯೊಳಗೆ ವಿರಮಿಸದೆ ಅರಸುತ್ತ ಶೋಧಿಸುತ್ತ ಛತ್ರಪತಿಯನ್ನು, ಹೊರಗಡೆಯ ಮಾಹಿತಿಯ ಗಡಿಯೊಳಗೆ ವಿರಮಿಸದೆ ಅರಸುತ್ತ ಶೋಧಿಸುತ್ತ ಛತ್ರಪತಿಯನ್ನು, ಸರಿದಾರಿಯಲ್ಲವನ ಜಗಕ್ಕೆ ಪರಿಚಯಿಸಿದವ, ಮುಂದಿನ ಸಾಲ ಹೇಳೋ ಅವಶ್ಯಕತೆ ಇಲ್ಲ, ಸರಿದಾರಿಯಲ್ಲವನ ಜಗಕ್ಕೆ ಪರಿಚಯಿಸಿದವ ಗುರುಪ್ರಸಾದ ಭಟ್ಟನೆಲೋ ನವ್ಯಜೀವಿ. ಅದ್ಭುತವಾಗಿ ಶಿವಾಜಿಯನ್ನು ತಮ್ಮ ಮೊದಲ ಪುಸ್ತಕದಲ್ಲಿ ಪರಿಚಯಿಸಿದ್ರು. ನಾನು ಅಂದ್ಕೊಂಡೆ ಅಭ್ಯಾಸ ಬಿಡಬಾರ್ದು ಅಂತ. ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾನೆ ವೇದಿಕೆಗೆ, ಇನ್ನೊಂದು ಪದ್ಯ ಬರೆಯೋಣ ಅಂತ. ಹಾಗಾಗಿ ಇವತ್ತು ರಣಧುರಂಧರನ ಕುರಿತಾಗಿ ಒಂದು ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸುವಂತಹ ಸಮಯ ಬಂದಿದೆ ಅಂತ ತಿಳಿಸ್ತೇನೆ. ಈ ಒಂದು ಹೊತ್ತಿನಲ್ಲಿ ನನಗೆ ಹೊಳೆದಂತಹ 4 ಸಾಲುಗಳು. ಉಣಿಸುತ್ತ ನಲ್ಮೆಯೊಳ್ ಸದ್ವಿಚಾರಗಳ ನೆನಿತೋ, ಉಣಿಸುತ್ತ ನಲ್ಮೆಯೊಳ್ ಸದ್ವಿಚಾರಗಳ ನೆನಿತೋ, ತಣಿಸುವುದು ಜೀವವನು ಭಟ್ಟರ ಕಥನ. ಉಣಿಸುತ್ತ ನಲ್ಮೆಯೊಳ್ ಸದ್ವಿಚಾರಗಳ ನೆನಿತೋ, ತಣಿಸುವುದು ಜೀವವನು ಭಟ್ಟರ ಕಥನ. ಮಣಿಸುತ್ತ ವೈರಿಗಳ ಹಿಂದುತ್ವವನು ಮೆರೆದ, ಮಣಿಸುತ್ತ ವೈರಿಗಳ ಹಿಂದುತ್ವವನು ಮೆರೆದ ರಣಧುರಂಧರನ ನೆನೆ ನವ್ಯಜೀವಿ. ಖಂಡಿತವಾಗಿಯೂ ಕೂಡ ತಾವೆಲ್ಲರೂ ಈ ಒಂದು ಕೃತಿಯನ್ನು ಕೊಂಡುಕೊಳ್ಳಿ. ಓದಲಿಕ್ಕೆ ಈ ಸದ್ಯದಲ್ಲಿ ಸಮಯ ಇಲ್ಲ ಅಂದ್ರೂ ಕೃತಿಯನ್ನು ಕೊಂಡುಕೊಂಡು ಮನೆಯಲ್ಲಿಟ್ಟುಕೊಳ್ಳಿ. ಇಂತಹ ಕೃತಿಗಳನ್ನು ಓದೋದರಿಂದ ಮನೆಗೆ ಶೋಭೆ. ಓದಲಿಕ್ಕಾಗದೇ ಇದ್ದರೂ ಕೂಡ ಮನೆಯಲ್ಲಿ ಇಂತಹ ಕೃತಿ ಇತ್ತು ಅಂದರೆ ಮನೆಯಲ್ಲಿರುವವರಿಗೆ ಶೋಭೆ ಅಂತ ತಿಳಿಸ್ತಾ, ಎಲ್ರಿಗೂ ಒಳಿತಾಗಲಿ, ಆರೋಗ್ಯವಾಗಿರಿ, ನಗ್ತಾ ಇರಿ. ನಮ್ಮ ಸ್ನೇಹಿತ ಗುರುಪ್ರಸಾದ್ ಭಟ್ರು ಇಷ್ಟಕ್ಕೆ ನಿಲ್ಲದೆ ಇನ್ನೂ ಮೇಲೆ ಇರಲಿ. ಅವರು ಮೇಲೆ ಇರೋದನ್ನು ನೋಡ್ತಾ ನಾನು ಆನಂದಿಸ್ತೇನೆ ಅನ್ನತಕ್ಕಂತಹ ಒಂದು ಆತ್ಮವಿಶ್ವಾಸ ನನಗಿದೆ ಅಂತ ತಿಳಿಸ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Such a thought-provoking speech. It gave us goosebumps, I guess. Isn't it so? Thank you. Thanks a lot, Mahodaya. धन्यवादाः. इदानीं देशभक्तिगीतं गायति श्रीमती धन्यता भगिनी.